ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀ ಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಹಾಗೂ ಜಗನ್ಮಾತೆಯ ಶ್ರೀ ಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀ ಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀ ಚರಣಾರವಿಂದಗಳಲ್ಲಿಯೂ, ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀ ಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ, ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ, ಇಲ್ಲಿಯೇ ಪರ್ಯಂತರವಾಗಿ ಅಂದರೆ ಈ ಗತಿಯ ಕೊನೆಯ ನುಡಿಯಲ್ಲಿ ಏನು ವಿಷಯ ಪ್ರತಿಪಾದನೆ ಮಾಡ್ತಾ ಬಂದರು ಅಂತ ಕೇಳಿದರೆ, ಈ ಶರೀರಕ್ಕೆ ದುಃಖಕ್ಕೆ ಮುಖ್ಯ ಕಾರಣ ಯಾವುವು ಅಂತ ಕೇಳಿದ್ರೆ 5 ಕ್ಲೇಶಗಳೇ ಕಾರಣ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಬಂದರು. ಅನೇಕ ದುಃಖಕ್ಕೆ ಕಾರಣ ಯಾವುದು ಅಂದ್ರೆ ಅವಿದ್ಯೆಯೇ ಕಾರಣ. ಆಮೇಲೆ ತ್ರಿತಾಪಗಳಿಗೆ ದಾರಿ ಯಾವುದು ಅಂತ ಕೇಳಿದ್ರೆ ಅಸ್ಮಿತಾ ಕ್ಲೇಶವೇ ಏನದ ಅಂತ ಕೇಳಿದ್ರೆ ದಾರಿ ಅದ. ಈ ಅಸ್ಮಿತಾ ಕ್ಲೇಶ ಇರುವುದರಿಂದಲೇ 3 ದೋಷಗಳು, ಮುಂದವನ್ನ 3 ತಾಪಗಳು ನಮಗೆ: ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ತಾಪ. ಇವುಗಳ ಈ ವಿಷಯಕ್ಕೂ ವಿಚಾರಸಾಗರ ಇದೊಂದು ನುಡಿಗೆ ವಿಚಾರಸಾಗರದ 2ನೇ ತರಂಗದ ಏನು ಜೀವ ಬ್ರಹ್ಮರ ಐಕ್ಯ ಖಂಡನ ಮಾಡ್ಯಾನಲ್ಲ ವಿಷಯ, ಆ ವಿಷಯಕ್ಕೂ ಆ ವಿಷಯದ ಪ್ರಶ್ನೆ ಏನು ಮಾಡ್ಯಾನ, ಆ ಪ್ರಶ್ನೆಗೂ ಅದಕ್ಕೆ ಉತ್ತರ ಕೊಡೋದಕ್ಕೂ ಅವೆರಡೂ ಈ ಒಂದು ನುಡಿಗೆ ಸಮನ್ವಯ ಅದಾವ. ಏನ್ರಿ ಅವು ಅಲ್ಲಿ ಅದು ಅನುಭವಕ್ಕೆ ಬಂದಂದ್ರೆ ಇದು ಎಷ್ಟು ಅನುಭವಕ್ಕೆ ಬರ್ತಾ ಇದೆ, ಇಲ್ಲ ಇದು ಅನುಭವಕ್ಕೆ ಇತ್ತಂದ್ರೆ ಅದು ಅನುಭವಕ್ಕೆ ಬರ್ತಾ ಇದೆ. ಇಲ್ಲೇನದ ಅಂತ ಕೇಳಿದ್ರೆ, ತೋರುವ ಅವಿದ್ಯೆ ಪರಿಭವಕಾರಿ ಅಂತ ಹೇಳಿದ್ರೆ ಜನನ ಮರಣಾತ್ಮಕ ರೂಪವಾದ ಈ ಭವಚಕ್ರಕ್ಕೆ ಕಾರಣ ಯಾವುದಪ್ಪ ಅಂದ್ರೆ ದುಃಖ. ಜನನವು ದುಃಖ, ಮರಣವು ದುಃಖ. ಇವೆರಡರ ಮಧ್ಯದಲ್ಲಿರ್ತಕ್ಕಂಥವು ಇನ್ನು 4 ಏನು ಇವದಾವಲ್ಲ, ಏನೋ ವಿಕಾರಗಳು, ಅಲ್ಲಿ ದುಃಖ ಇಲ್ಲನ್ನು ಅಂತ ಕೇಳಿದ್ರೆ ಹೇಳುತ್ತೀರದಷ್ಟು ದುಃಖಗಳು. ಈ ಎಲ್ಲ ದುಃಖಗಳಿಗೆ ಕಾರಣ ಯಾರು ಅಂತ ಕೇಳಿದ್ರೆ ಅವಿದ್ಯೆಯೇ. ಯಾವ ಅವಿದ್ಯ ಅಂತ ಕೇಳಿದ್ರೆ ಕಾರ್ಯಾವಿದ್ಯ. ಅನಿತ್ಯವಾದ, ಅನಾತ್ಮವಾದ, ಆಮೇಲೆ ದುಃಖರೂಪವಾದ, ಅಶುಚಿಯಾದಂಥ ಈ ಪ್ರಪಂಚ, ದೇಹಾದಿ ಪ್ರಪಂಚ ಹೆಂಗದರಿ? ಅನಾತ್ಮದನೋ ಏನು ಆತ್ಮ ಅದನೋ? ಅನಾತ್ಮದ. ಅನಿತ್ಯದೋ ಏನು ನಿತ್ಯದೋ? ಅನಿತ್ಯದ. ಆಮೇಲೆ ದುಃಖ ರೂಪದೋ ಏನು ಸುಖ ರೂಪದೋ? ದುಃಖ ರೂಪದ. ಆ ನಂತರದಲ್ಲಿ ಅಶುಚಿ ಅದನು, ಶುಚಿ ಅದು ಅಂತ ಕೇಳಿ ಅಶುಚಿ ಅದ. ಅಂದ್ರೆ ಈ ರೀತಿಯಾಗಿರ್ತಕ್ಕಂಥ ಈ ಪ್ರಪಂಚ ಇದ್ದು ಕೂಡ ನಮಗೆ ಅಲ್ಲಿ ಏನು ಭಾವ ಬಂದದ ಅಂದ್ರೆ ಆತ್ಮತ್ವ, ನಿತ್ಯತ್ವ, ಸುಖ ಬುದ್ಧಿ, ಶುಚಿ ಬುದ್ಧಿ ಬಂದದ. ಇವೆಲ್ಲ ಏನು ಅನಾತ್ಮದ ವರ್ಗದಲ್ಲಿ ಈ ಪ್ರಪಂಚದಲ್ಲಿ ಈ ಭಾವ ಏನು ಬಂದ, ಇದೇ ನಮಗೆ ದುಃಖಕ್ಕೆ ಕಾರಣ. ಮತ್ತೆ ಯಾವ್ದಾರ ಆಯ್ತು ಅಂತ ಕೇಳಿದ್ರೆ ಇದೇ ನಮಗೆ ದುಃಖ ಕಾರಣ. ಇನ್ನು 2ನೇದ್ದು ಯಾವುದು ಅಂದ್ರೆ ಅಸ್ಮಿತಾ ಕ್ಲೇಶ ಏನದಲ್ಲ. ಈ ಅಸ್ಮಿತಾ ಕ್ಲೇಶ ಈ ದುಃಖದಿಂದ ಯುಕ್ತವಾದ ಈ ಪ್ರಪಂಚದಲ್ಲಿ ಈ ಬುದ್ಧಿಯನ್ನು ಮಾಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥವ್ರು ನಮಗೆ ಮತ್ತೆ 3 ದುಃಖಗಳನ್ನು ಅನುಭವಿಸ್ತೇವೆ: ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ. ಶರೀರದಿಂದಲೂ ಆಗುವ ದುಃಖಕ್ಕೆ ಏನಂತ ಕರೀತಾರೋ? ಆಧ್ಯಾತ್ಮಿಕ ದುಃಖ ಅಂತಾರ. ಸೂಕ್ಷ್ಮ ಶರೀರದಿಂದ ಆಗೋ ದುಃಖಕ್ಕೂ ಅಧ್ಯಾತ್ಮ ದುಃಖನ ಅಂತಾರ. ಅವಕ್ಕ ಆದಿ ವ್ಯಾಧಿ ತಾಪ ಅಂತಾರ. ವ್ಯಾಧಿ ತಾಪ ಅಂದ್ರೆ ಸ್ಥೂಲ ಶರೀರದಿಂದ ರೋಗಯುಕ್ತವಾಗಿ ಅನುಭವಿಸೋದು. ಆಮೇಲೆ ಏನಪ್ಪಾ ಅಂತ ಕೇಳಿದ್ದಾರೆ, ವ್ಯಾಧಿ ತಾಪ ಅಂದ್ರೆ ಮನಸ್ಸಿನಿಂದ ಅನುಭವಿಸುವ ದುಃಖಗಳು. ಇವು ಕೂಡ ಏನದವು ಅಂತ ಕೇಳಿದರೆ, ಇದಕ್ಕೂ ದಾರಿ ಯಾವುದು ಅಂದ್ರೆ ಅಹಂಕಾರ ಆತ್ಮರ ತೊಡಕ ಅಲ್ಲ, ಹೊರತಾಗಿ ಮತ್ತೆ ಯಾವುದೂ ಅಲ್ಲ. ಅಂದ್ರೆ ತೊಡಕ ಅಂದ್ರೇನು? 2 ಆತ್ಮ ಬೇರೆ, ಅನಾತ್ಮ ಬೇರೆ. ಅಹಂಕಾರ ಬೇರೆ, ಆತ್ಮ ಬೇರೆ ಇದ್ರೂ ಕೂಡ ಅಹಂಕಾರ ಆತ್ಮ ಎರಡೂ ಏಕಾಗಿ ಏನು ವ್ಯವಹಾರ ಆಗ್ತಾ ಇದೆ, ಅದುವೇ ಎದಕ್ಕೆ ಕಾರಣ ಅಂದ್ರೆ ದುಃಖಕ್ಕೆ ಕಾರಣ. ಯಾವುದು? ಈ ಆಧ್ಯಾತ್ಮ. ಇನ್ನು ಆದಿ ಭೌತಿಕ, ಆದಿ ದೈವಿಕ ತಾಪ ಅನ್ನುವಲ್ಲಿ ತನ್ನ ದೇಹದ
ಕಿಂತಲೂ ಭಿನ್ನವಿರಬೇಕು, ಕಣ್ಣಿಗೆ ಕಾಣಿಸ್ತಾ ಇರಬಾರ್ದು, ಅವುಗಳಿಂದ ದುಃಖ ಆಗ್ತಿರ್ಬೇಕು. ಅವಕ್ಕೇನಂದ್ರು ಈ ದುಃಖಕ್ಕೂ ಕಾರಣೀಭೂತವಾದದ್ದು ಯಾವುದಂದ್ರೆ ಅಹಂಕಾರ, ಆತ್ಮರ ತೊಡಕೆಯ ಕಾರಣದ. ಆಮೇಲೆ ಹಾವು, ಚೇಳು, ಹುಲಿ, ಕರಡಿ ಮೊದಲಾದ ವೈರಿ ಪ್ರಾಣಿಗಳಿಂದ ಏನು ಕಣ್ಣಿಗೆ ಕಾಣಿಸ್ತಾವೋ ಅವುಗಳಿಂದ ದುಃಖ ಆಗ್ತಾ ಇದೆ. ಇದಕ್ಕೇನಂದ್ರು ಆದಿ ಭೌತಿಕ ತಾಪ ಅಂತ ಕರೆದ್ರು. ಇದಕ್ಕೂ ದಾರಿ ಯಾವ್ದಪ್ಪ ಇವು ತೋರ್ಬೇಕಾದ್ರು ಅಂತ ಕೇಳಿದರೆ ಅಸ್ಮಿತ ಕ್ಲೇಶವೇ ಕಾರಣ ಅಲ್ಲ, ಹೊರತಾಗಿ ಮತ್ತೊಂದು ಕಾರಣ ಅಲ್ಲ. ಅಂದ್ರೆ ಅಹಂಕಾರ, ಆತ್ಮರ ತೊಡಕು. ಈ ರೀತಿಯಾಗಿರ್ತಕ್ಕಂಥದ್ದು ಈ ಮೂರು ತಾಪಗಳ ನಿವೃತ್ತಿ ಮಾಡ್ಕೋಬೇಕಾದ್ರೆ ಮೂಲ ಯಾವ್ದು ನಿವೃತ್ತಿ ಮಾಡ್ಕೋಬೇಕು ನಾವು? ಆತ್ಮ ಅಹಂಕಾರತೆಗಳ ತೊಡಕೇನದ, ಸಿಜ್ಜಡ ಗ್ರಂಥಿ ಏನದ, ಅದನ್ನ ನಾವು ಏನಪ್ಪಾ ಅಂದ್ರೆ ಹೃದಯ ಗ್ರಂಥಿ ಅಂತೇವಿ. ಅದನ್ನ ನಿವೃತ್ತಿ ಮಾಡ್ಕೊಂಡ್ರೆ ಇವೆಲ್ಲವೂ ಏನಕ್ಕವು ನಿವೃತ್ತಿ ಆಕವು. ಅದನ್ನೇ ಪೂರ್ವ ಪಕ್ಷಿ ಅಲ್ಲಿ ಆಕ್ಷೇಪ ಮಾಡಿದ್ದೇನದ, ಮೂರು ದುಃಖಗಳ ಇಚ್ಛಾ ಮಾಡ್ತಾರೆ ನಿವೃತ್ತಿ ಮಾಡ್ಕೊಳಕ್ ಯಾರಾದ್ರು. ಮೂಲ ಸಹಿತ ಅಜ್ಞಾನದ ನಿವೃತ್ತಿ ಯಾರು ಏನಪ್ಪಾ ಅಂದ್ರೆ ಇಚ್ಛಾ ಮಾಡುವುದಿಲ್ಲ. ವಿವೇಕಿ ಆದವ್ರು, ಶಾಣೆ ಆದವ್ರು ಇವ್ ಮೂರು ದುಃಖದ ಇಚ್ಛಾ ಮಾಡ್ತಾರು ಅಂದ್ರು. ಆವಾಗ ಸಿದ್ಧಾಂತಗಳು ಅಂದ್ರು, ಹಂಗಾರ ನಾವು ಶಾಣೆ ಅಲ್ಲನು ಅಂದ್ರ ಅವ್ರು. ನೀವು ಅನ್ಕೋರಿ ನಾವು ಕಲ್ಪನಾಕ್ ಬರ್ತದಲ್ರಿ. ಮೂಲ ಸಹಿತ ಜಗದ್ವಂಸಕೋ ಕೋವು ಕರತ ನಹಿ ಆಸ, ಕಿಂತು ವಿವೇಕ ಚೆಹತ ಹೊಯ್ ತ್ರಿವಿಧ ದುಃಖನಕೋ ನಾಸ. ವಿವೇಕಿಯಾದವನು, ಬುದ್ಧಿವಂತನಾದವನು ಮೂರು ದುಃಖಗಳ ನಿವೃತ್ತಿ ಇಚ್ಛಾ ಮಾಡ್ತಾನ, ಮೂಲ ಸಹಿತ ಜಗತ್ತಿನ ನಿವೃತ್ತಿ ಇಚ್ಛಾ ಮಾಡುವುದಿಲ್ಲ. ವಿವೇಕಿ ಆದವ, ಶಾಣ್ಯ ಇದ್ದವ. ಮತ್ತೆ ಇವನು ಬಿಟ್ಟು ಇದ್ರ ಮೂಲ ಕಾರಣ ದುಃಖವನ್ನು ನಿವೃತ್ತಿ ಮಾಡಕೋ ಪ್ರಯತ್ನ ಮಾಡ್ತಾನಂದ್ರ ಅವ ಏನೆಲ್ಲ ಅಂದಂಗಾಯ್ತು, ಇವನ್ ಮಾತಿನ ಮೇಲಿಂದ ಶಾಣ್ಯ ಅಲ್ಲ ಅಂದಂಗಾಯ್ತು. ಅದಕ್ಕೆ ಅವ್ರು ಅಂದ್ರೆ ನಾವು ಶಾಣ್ಯ ಅಲ್ಲ ಅನ್ನಂಗಾರ ಅಂದ್ರ ಅವರು. ನೀವ ಅನ್ಕೋರಿ ಶಾಣ್ಯನು ಏನು ದಾಟ್ರು, ಇಷ್ಟು ಮಾತ್ರ ನಾ ಹೇಳ್ತೇನೆ ಅಂದ. ಮೂರು ಉದಾಹರಣೆ ಕೊಟ್ಟ ಏನ್ ಮಾಡಿದ ಅಂತ ಕೇಳಿದ್ದಾದ್ರೆ, ಮೂಲ ಸಹಿತವಾದಂತ ಅಜ್ಞಾನದ ನಿವೃತ್ತಿ ಯಾರು ಇಚ್ಛಾ ಮಾಡುದಿಲ್ಲ. ಅದಕ್ಕಾಗಿ ಮೋಕ್ಷದ 2 ಅಂಶಗಳಲ್ಲಿ ಮೊದಲನೇ ಅಂಶದ ಇಚ್ಛಾ ಇಲ್ಲ, ಅದಕ್ಕೆ ನಿಮ್ಮ ಗ್ರಂಥಕ್ಕೆ ಅಧಿಕಾರಿ ಇಲ್ಲ ಅಂದ್ರೆ. ಇನ್ ಆನಂದದ ಇಚ್ಛಾನು ಕೂಡ ಪರಮಾನಂದದ ಇಚ್ಛಾ ಯಾರು ಮಾಡುವುದಿಲ್ಲ, ವಿಷಯ ಸುಖದ ಇಚ್ಛಾ ಮಾಡ್ತಾ ಇದಾರೆ. ಅದನ್ನು ಖಂಡನ ಮಾಡಿದ. ಈ ಲೋಕದ ಅಭಿಲಾಷೆಗಳವರು ಲೋಕದ ಸುಖದ ಇಚ್ಛಾ ಮಾಡ್ತಾರ. ಇಲ್ಲ ಈ ಲೋಕದಲ್ಲಿ ತುಚ್ಛತ ಕಂಡು ಯಜ್ಞ, ಯಾಗ, ಹೋಮ, ಹವನಾದಿಗಳನ್ನು ಮಾಡಿ ಪರಲೋಕದ ಸುಖದ ಇಚ್ಛಾ ಮಾಡ್ತಾರ. ಇವನು ಬಿಟ್ಟು ಹೆಚ್ಚಿನ ಸುಖದ ಆಸೆ ಮಾಡೋರು ಯಾರದಾರ? ಅದಕ್ಕೆ 2ನೇ ಅಂಶನು ಸಂಭವಿಸಲ್ಲ ಅಂತ ಅವ ಖಂಡನ ಮಾಡಿ ಬಿಟ್ಟಿದಾನ. ಮುಂದೆ ಅವನಿಗೆ ಉತ್ತರ ಕೊಡುವಾಗ, ನೋಡ್ತಮ್ಮ, ಕರಿಕಿ ಬೇರ್ ಕೀಳಲಾರ್ದ ಕರಿಕಿ ನಾಶ ಆಗೋದಿಲ್ಲ. ಏನಾಗ್ಲಾರ್ದೆ ಕರಿಕಿ ನಾಶ ಆಗ್ಬೇಕಾರೆ ಏನಾಗಬೇಕು? ಕರಿಕಿ ಬೇರ್ ತೆಗಿಬೇಕು. ನೀ ಕರಿಕಿ ಬೇರ್ ಹಂಗ ಇಟ್ಕೊಂಡು ಕರಿಕಿ ನಾಶ ಮಾಡ್ತಾನೆ ಅಂದ್ರೆ ಹೆಂಗ ಸಾಧ್ಯವಿಲ್ಲೋ ಹಾಗೆ ಯಾವ್ಯಾವ್ದಕ್ಕೆ ಏನೇನು ಕಾರಣ ಅನ್ನೋದು ಹೇಳ್ಕೊಂತ ಹೋಗಿ ಕೊನೆಗೆ ಅಜ್ಞಾನದ ನಿವೃತ್ತಿ ಆದ್ರೇನೆ ಈ ಸರ್ವ ದುಃಖದ ನಿವೃತ್ತಿ ಆಕತ್ತೆ, ಹೊರತಾಗಿ ಇಲ್ಲದಿದ್ರೆ, ಅಥವಾ ಈ ಕಾರ್ಯ ದುಃಖದ ನಿವೃತ್ತಿ ಆಕತ್ತೆ, ಹೊರತಾಗಿ ಇಲ್ಲದಿದ್ರೆ ಇಲ್ಲ. ಸುಖ ದುಃಖಕ್ಕೆ ಕಾರಣ ಯಾವುದು? ಶರೀರಕ್ಕೆ ಕಾರಣ ಯಾವುದು? ಪುಣ್ಯ ಪಾಪ ಕಾರಣ ಯಾವುದು? ಅನುಕೂಲ ಪ್ರತಿಕೂಲ ಜ್ಞಾನ. ಅನುಕೂಲ ಪ್ರತಿಕೂಲ ಜ್ಞಾನಕ್ಕೆ ಕಾರಣ ಯಾವುದು? ರಾಗದ್ವೇಷಕ್ಕೆ ಕಾರಣ ಯಾವುದು? ಭೇದ ಬುದ್ಧಿ ಕಾರಣ ಯಾವುದು? ಅಜ್ಞಾನದ ನಿವೃತ್ತಿ ಅದರಿಂದ ಆಕತಿ? ಜ್ಞಾನದಿಂದ. ಮತ್ತ ಇವೆಲ್ಲ ಒಂದಕ್ಕೊಂದು ಏನದಾವ ಕಾರಣದವ. ಮೂಲ ಅಜ್ಞಾನ ನಿವೃತ್ತಿ ಆಗಲಾರ್ದೆ ಈ ಏನಾಗುದಿಲ್ಲ ಅಂದ್ರೆ ದುಃಖಗಳು ನಿವೃತ್ತಿ ಆಗುವುದಿಲ್ಲಪ್ಪ. ಅಜ್ಞಾನ ನಿವೃತ್ತಿ ಮಾಡಿಕೊಳ್ಳೇಬೇಕು. ಹಾಗೆ ಅಸ್ಮಿತಾ ಕ್ಲೇಶ ಮುಂದಿನ ತ್ರಿತಾಪಗಳಿಗೆ ದಾರಿ ಆಗ್ಯದಂದ್ಮೇಲೆ ಅಸ್ಮಿತಾ ಕ್ಲೇಶ ನಾಶ ಆಗಲಾರ್ದನೆ ಇವು ಮೂರು ಏನು ದುಃಖಗಳ ನಿವೃತ್ತಿ ಮಾಡ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅದಕ್ಕೆ ಅರ್ಥ. ಆಮೇಲೆ ಏನದಪ್ಪ ಅಂತ ಕೇಳಿದ್ರೆ, ಅರಿಷಡ್ವರ್ಗಕ್ಕೆ ರಾಗವೇ ಬಿತ್ತು ಅಂದ್ರೆ ಕಾರಣ ಯಾವ್ದಕ್ಕರಿ? ಅರಿಷಡ್ವರ್ಗ. ಅರಿ ಅಂದ್ರೆ ವೈರಿ, 6 ವೈರಿಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಅರಿವರ್ಗಗಳಿಗೆ ಏನು ಕಾರಣಪ್ಪ ಅಂದ್ರೆ ರಾಗವೇ ಕಾರಣ. ವಿಷಯಾಭಿಲಾಷೆಯೇ ಕಾರಣ ಅಲ್ಲ, ಹೊರತಾಗಿ ಮತ್ತಾವುದೂ ಅಲ್ಲ. ರಾಗದಿಂ ಬೇರಿನ್ನು ಭವಬೀಜ ಮುಂಟೆ. ರಾಗಕ್ಕಿಂತಲೂ ಈ ಭವಕ ಬೀಜ ಮತ್ತೊಂದು ಐತೇನು ಅಂತ ಕೇಳಿದ್ರೆ ಇಲ್ಲ ಅಂದ್ರೆ. ಹಾಗೆ ಆ ರಾಗ ಇದ್ದಾಗನೇ ಇವು 6 ಗುಣ ಉತ್ಪತ್ತಿ ಆಕಾವು. ವಿಷಯಾದಿಗಳಲ್ಲಿ ಪಡೆಯಬೇಕೆಂಬ ಇಚ್ಛ, ಅದಕ್ಕ ಪ್ರತಿಕೂಲತೆ ಬಂದ್ರೆ ಸಿಟ್ಟು, ಅನುಕೂಲತೆ ಆದ್ರೆ ಲೋಭ,
ಇನ್ನಷ್ಟು ಅನುಕೂಲ ಆದ್ರೆ ಅದ್ರ ಮೇಲೆ ಮೋಹ, ಅದ್ರಾಗ ಒಟ್ಟು ಹೆಚ್ಚಿಗೆ ಆಯ್ತು ಅಂದ್ರೆ ಸೊಕ್ಕು, ಅದ್ರಾಗ ತನಕ್ಕಿಂತ ಇನ್ನೊಟ್ಟು ಯಾರ್ದಾರು ಹೆಚ್ಚಿಗೆ ಕಂಡ್ರೆ ಹೊಟ್ಟೆ ಕಿಚ್ಚು. ಏನು ತನ್ನ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ಕೊಂತನ್ರಿ. ತಾನು ಗಳಿಸಿದ ಸಂಪತ್ತಿನಕ್ಕಿಂತ ಇನ್ನೊಬ್ರು ಯಾರು ಹೆಚ್ಚಿಗೆ ಗಳಿಸಿದ್ದು ಕಂಡು ಬಂತು ಅಂದ್ರೆ ಏನು ಮಾಡ್ತಾನ, ಹೊಟ್ಟೆ ಕಿಚ್ಚು ಅಂದ್ರೆ ಮಾತ್ಸರ್ಯ ಪಡ್ತಾ ಇದ್ದಾನ. ಯಾವಾಗ ಅವನು ಹಿಂದಕ್ಕೆ ಜಗ್ಗೇನು ಅಂತ ತಿಳ್ಕೊಂಡು ಅವನಂಗೆ ಮುಂದಕ್ಕೆ ಹೋಗ್ಬೇಕನ್ನೋ ವಿಚಾರ ಮಾಡಿದ್ರೆ ಭಾಳ ಎಷ್ಟೋ ಅನುಕೂಲ ಅದ. ಇನ್ನೊಬ್ಬರ ಏಳಿಗೆ ಅನ್ಕೊಂಡು ನಾವು ಹಂಗೆ ಆಗಬೇಕು ಅಂತ ಪ್ರಯತ್ನ ಮಾಡಿದ್ರೆ ಏನು ತೊಂದರೆ ಇಲ್ಲ. ಆದ್ರೆ ಅವ್ರನ್ನ ಜಗ್ಗಿ ಹೋಗೋದು ನಾವು ಆಗ್ಬೇಕಂತೇವಲ್ಲ, ಇದ ಕೆಲಸ ಕೆಡಿಸೋದು ನಮ್ಮನ್ನು. ಅವ್ರಂಗೆ ನಾವು ಆಗ್ಬೇಕಂದ್ರೆ ಏನು ತೊಂದರೆ ಇಲ್ಲ, ಪ್ರಯತ್ನ ಮಾಡಿ ಅದು ಈಗ ಹೆಂಗೆ ವ್ಯವಹಾರದ ಅನಿಸಲ್ಲ ಅಂತಲ್ಲ ಆಗೋದಿಲ್ಲ. ಮತ್ತು ಬೇರೆ ಯಾಕೆ ಆಗೋದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಏನದ, ಅವ್ರವರು ಮಾಡಿದ ಹಿಂದಿನ ಸಕಾಂ ಪುಣ್ಯದ ಬಲ ಜಾಸ್ತಿ ಇತ್ತು ಅಂದ್ರೆ ಅವರು ಏನಪ್ಪಾ ಅಂದ್ರೆ ನೋಡ್ದಂಗ ಹಿಡಿದದ್ದೆಲ್ಲ ಮಣ್ಣು ಹಿಡಿದ್ರೆ ಚಿನ್ನಕತ್ತಂತೇವಲ್ಲ, ಹಂಗಾಕೋ ಅಂತ ಹೋಗ್ತಿರ್ತಾ ಇದೆ. ಸಕಾಂ ಪುಣ್ಯದ ಬಲ ಕಡಿಮೆ ಇತ್ತಂದ್ರೆ ನಾವೆಲ್ಲ ಬೇಕಾದಷ್ಟು ಪ್ರಯತ್ನ ಮಾಡ್ತೇವೆ ಅಂತ ಅನಿಸಿದ್ರು ಕೂಡ ಆಗಲಿಕ್ಕೆ ಸಾಧ್ಯವಿಲ್ಲ. ಅವಾಗ ಮನುಷ್ಯನ ಮನಸ್ಸು ಏನಕ್ಕಂದ್ರೆ ಸಂಕುಚಿತವಾಗಿ ಹೊಟ್ಟೆ ಕಿಚ್ಚು ಪಡ್ತಾ ಇದೆ. ಏನು ಮಾಡ್ತಾ ಇದೆ, ಮುಂದಕ್ಕೆ ಹೋದವ್ರನ್ನ ಹಿಂದಕ್ಕೆ ಜಗ್ಗೋದು. ಯಾಕಂದ್ರೆ ಮುಂದಕ್ಕೆ ಹೋಗೋಕ್ಕಾಗುವಂಗಿಲ್ಲ, ಮುಂದೆ ಹೋದವ್ರನ್ನ ಬಿಡಾಕು ಆಗುವಂಗಿಲ್ಲ. ಅದಕ್ಕಾಗಿ ಒಂದು ಕಥಾ ಭಾಗ ಗೊತ್ತ, ನಮ್ಮ ಭಾರತ ದೇಶ ಹೆಂಗಪ್ಪ ಅಂದ್ರೆ ಮುಂದೆ ಹೋಗೋರ್ನ ಜಗ್ಗೋದು ನಮ್ಮ ಭಾರತ ದೇಶದ ಧರ್ಮ ಅಂತ ಹೇಳಿದಾರೆ. ನಮ್ಮ ಭಾರತ ದೇಶದ ಧರ್ಮ ಏನದ, ಉಳಿದ ದೇಶದವ್ರ ಧರ್ಮ ಏನದ, ಮುಂದೆ ಹೋಗೋರಿಗೆ ಪುಟ್ಗಿ ಕೊಟ್ಟು ಮುಂದಕ್ಕೆ ಕಳಿಸ್ತಾರಂತ. ನಮ್ಮ ಭಾರತ ಹಂಗಿಲ್ಲ, ಮುಂದೆ ಹೋಗೋರ್ನ ಹಿಂದಕ್ಕೆ ಜಗ್ಗಿ ಹಿಡಿತೇವೆ ಅಂತ. ಅದಕ್ಕೊಂದು ಕತೆ ಹೇಳ್ತಿದ್ರು ನಾವು ಶಾಲೆ ಒಳಗಿದ್ದಾಗ. ಎಲ್ಲ ದೇಶದ ಕಪ್ಪಿ ಪರೀಕ್ಷೆ ನಡೀತಂತ. ಎದರ ಪರೀಕ್ಷೆ ರೀ? ಆಯಾ ದೇಶಗಳ ಕಪ್ಪಿಗಳು ತರಿಸಿದ್ರು. ಎಷ್ಟು ದೇಶದ ಅಷ್ಟು ತೆಗ್ಗು ತೋಡಿದ್ರು. ಎದಕ್ಕೆ? ಆ ಕಪ್ಪಿ ಬಿಡಾಕ. ಆ ಸಮಯದೊಳಗ ಎಲ್ಲಾ ದೇಶದ ಏನಪ್ಪಾ ಅಂದ್ರೆ ಕಪ್ಪಿ ಬಿಟ್ಟು ಮ್ಯಾಲ ಮುಚ್ಚಿದ್ರು ಅಂತ. ಮ್ಯಾಲ ಏನ್ ಮಾಡಿದ್ರು, ದಬಾಸ್ ಹಾಕಿದ್ರು. ಗಾಳಿ ಆಡಿರ್ಬೇಕು, ಹೊರಗೆ ಬಂದಿರಬಾರ್ದು. ನಮ್ಮ ಭಾರತ ದೇಶದ ಕಪ್ಪಿ ಬಿಟ್ಟು ಮ್ಯಾಲ ಏನ್ ಮಾಡ್ಲಿ ಅಂದ್ರೆ ಮುಚ್ಚಿರ್ಲಿಲ್ಲ ಅಂತ. ಗೊತ್ತಾಗತ್ತಲ್ರಿ, ಮುಚ್ಚಿರ್ಲಿಲ್ಲ. ಅವಾಗ ಎಲ್ಲ ಉಳ್ದವ್ರೆಲ್ಲ ಏನ್ ಭಾರತ್ ಹೆಚ್ಚಿಂದನು ಅಂತಂದ್ರಂತವ್ರು. ನಮ್ಮ ಎಲ್ಲಾ ದೇಶಗಳ ಕಪ್ಪಿಗೆ ಮುಚ್ಚಿ ಹಾಕಿರಿ, ಮ್ಯಾಲ ದಬಾಸ್ ಹಾಕಿರಿ, ಭಾರತ ದೇಶದ ಕಪ್ಪಿಗೆ ಹಂಗ ಮುಚ್ಚಲಾರ್ದ ಬಿಟ್ಟಿರಿ, ಇದೇನಿದೆ ಈ ಗುಣ ಚಲೋ ಅಲ್ಲ ಅಂದ್ರಂತವ್ರು. ಹಂಗೇನಿಲ್ಲ, ನಮ್ಮ ಉಳಿದ ದೇಶದ ಎಲ್ಲ ಕಪ್ಪಿ ಒಂದಕ್ಕೊಂದು ಜಿಗದ ಕಡ್ಯಾಕ ಹಾಕೋಲ್ಲ, ಒಂದು ಜಿಗದ ಮ್ಯಾಲ ಹೋಗಾಗ ಬೀಳುವಂಕ ಅಂತಾರೆ, ತೆಳಗಿಂದ ಅದಕ್ಕೆ ಎದ್ದು ಅದಕ್ಕೆ ಸಪೋರ್ಟ್ ಕೊಟ್ಟು ಮ್ಯಾಲ ಕಳಿಸ್ತತಿ. ಅದಕ್ಕಾಗಿ ಅವನ್ನ ಏನ್ ಮಾಡೇವಿ ಅಂದ್ರೆ ಮುಚ್ಚಿ ಹಾಕಿದೇವಿ. ಭಾರತ ದೇಶದ ಕಪ್ಪೆಗಳು ಹಂಗಲ್ಲ, ಒಂದು ಜಿಗದ ಯಾವ್ದಾರು ಹೋಗ್ಬೇಕು ನೋಡೋದು ತೆಳಗಿದ್ದ ಕಪ್ಪೆ ಇನ್ನು ನಮ್ಮನ್ನು ಬಿಟ್ಟಿದ್ದು ಹೊಕ್ಕತ್ತ ಬಂದ ಕಾಲಿಡ್ದು ಜಗ್ತದೆ ಅಂತದು. ಮತ್ತು ಮುಚ್ಚೋ ಅವಶ್ಯಕತೆ ಏನದ ಕರೆ. ಇದಕ್ಕೆ ಏನದಪ್ಪ ಅಂದ್ರೆ, ಹಾಗೆ ನಮ್ಮ ಭಾರತ ದೇಶದಲ್ಲಿ ಏನದಪ್ಪ ಅಂದ್ರೆ ವಿಶೇಷವಾಗಿ ಹೊಟ್ಟೆ ಕಿಚ್ಚಿನ ವ್ಯವಸ್ಥೆ ಭಾಳ. ಏನು ನೋಡಿರ್ಬೇಕಾದ್ರೆ ಬೇಕಾದಲ್ಲಿ ನೋಡ್ರಿ, ಯಾರಾದ್ರೂ ಮುಂದೆ ಹೊಂಟಿದ್ರು ಅಂದ್ರೆ ಒಟ್ಟು ಹೆಂಗಾದ್ರೂ ಮಾಡಿ ಏನಪ್ಪಾ ಅಂತ ಕೇಳಿದ್ರೆ, ಮುಂಜಾನೆ ಅಪ್ಪಗಳು ಹೇಳಿದ್ರಲ್ಲ ನಿನ್ನೆ ಸಿದ್ದಾರ್ಥ ಪುರಾಣ ಹೇಳಿದ್ರಂತ, ಯಾರಾದ್ರೂ ಒಂದಿಷ್ಟು ಮುಂದೆ ಹೊಂಟಿದ್ರು ಅಂದ್ರೆ ಲಿಂಬೆಕಾಯಿ ಬಿದ್ದುವ ಅಂತ ತಿಳ್ಕೊಂಡ್ರು. ಏನು ದೊಡ್ಡ ಅಂದ್ರೆ ಮುಂದೆ ಹೋಗಿದ್ರು ಅಂದ್ರೆ ಲಿಂಬೆಕಾಯಿ ಬಿದ್ದುವ ಅಂತ ತಿಳ್ಕೊಂಡು. ಇದು ಎಲ್ಲರಿಗೂ ಅನುಭವ. ಹೇಳೋ ಅಭಿಪ್ರಾಯನು ಹೊಟ್ಟೆ ಕಿಚ್ಚು. ಈ ಅರಿವರ್ಗಗಳ ಕಾರಣ ಯಾವ್ದಪ್ಪ? ಮೂಲ ರಾಗವೇ ಕಾರಣ ಅಲ್ಲ ಹೊರತಾಗಿ ಮತ್ತೊಂದು ಯಾವುದು ಕಾರಣ ಅಲ್ಲ. ಇನ್ನು ಆ ರಾಗ ಎದಕ್ ಕಾರಣ ಅಂತ ಕೇಳಿದ್ರೆ, ಅರಿಸಡ್ಡುರ್ಗಾದಿಗಳು ಎದಕ್ ಕಾರಣ ಅಂದ್ರೆ ದುರಿತಂಗಳಿಗೆ ಇವು ತಾವೇ ಗೊತ್ತು. ಮೂಲ ಕಾರಣ ಏನು? ದುರಿತಂಗಳಿಗೆ. ದುರಿತ ಅಂದ್ರೆ ಪಾಪ. ಪಾಪಕ್ಕೆ ಕಾರಣ ಯಾವ್ದಪ್ಪ ಅಂತ ಕೇಳಿ ಅರಿವರ್ಗಗಳೇ. ಇವು ಇರುವುದರಿಂದಲೇ ಪಾಪಗಳು ಅನೇಕ ಘಟಿಸ್ತವ ವಿನ ಇವನು ನೇತಿಗಳೇನಿಲ್ಲ ಅಂತ ಕೇಳಿ ಪಾಪ ಘಟಿಸುವುದು ಇಲ್ಲ. ಅದಕ್ಕೆ ತನು ಅನೇಕವ ನಿತ್ಯ ಭವಭವಂಗಳಲ್ಲಿ ಎಷ್ಟು ಶರೀರ ಕೊಟ್ಟೆ ಅಂತ ಹೇಳ್ತಾರೆ. ಒಂದಲ್ಲ ಭವಭವಂಗಳಲ್ಲಿ ಅನೇಕ ಜನ್ಮಗಳಲ್ಲಿ ನೀ ಏನ್ ಮಾಡಿದ್ರೆ ಶರೀರ ಮುಡುಪಿಟ್ಟು ಹಾಳು ಮಾಡ್ಕೊಂಡೆ. ಎದ್ರ ಸಲುವಾಗಿ? ಅನಿಮಿತ್ತ ವೈರಿಗಳೆನಿಪ ಕಾಮಾದಿಗಳಿಗೆ. ಅನಿಮಿತ್ತ ವೈರಿಗಳಿವರು, ಯಾವುದೇ ತೆರನಾದ ನಿಮಿತ್ತ ಇಲ್ಲ. ಏನು ಕಾರಣ ಅದ್ರಿ ಇವ್ರು ವೈರಿ ಆಗಾಕ? ನಮಗ ಫಲಾರ ಕಸ್ಕೊಂಡಿರ್ಬೇಕು, ಮನೆಯಾರ ಕಸ್ಕೊಂಡಿರ್ಬೇಕು, ದುಡ್ಡಾರ ಕಸ್ಕೊಂಡಿರ್ಬೇಕು, ಏನಾರ ಕಸ್ಕೊಂಡ್ರೆ ನಿಮಿತ್ತಪ್ಪ ವೈರಿ ಆಗಾಕ. ಏನ್ರಿ? ಆದ್ರೆ ಇವು ಏನಪ್ಪ ಅಂದ್ರೆ ಇವಕ್ರ ಸಂಬಂಧ ನಮಗಿಲ್ಲ. ಏನದರಿ? ಇವಕ್ರ ಸಂಬಂಧವೇ ಇಲ್ಲ. ಇಲ್ಲದಿದ್ರು ಏನಾಗ್ಯಾರು ಅಂತ ಕೇಳಿದ್ರೆ ವೈರಿಗಳಾಗ್ಯಾರ. ಅದಕ್ಕೆ ಅನಿಮಿತ್ತ ವೈರಿ,
ಹೊರಗಿನವರು ವೈರಿನೇ. ಯಾರೇ? ಕೈ ಹಿಡದ ಸತಿಗಳನ್ನು ಹಿಡಿದುಕೊಂಡು ಹಡೆದ ತಂದೆ ತಾಯಿ ಪರ್ಯಂತರವಾಗಿ ಎಲ್ಲರೂ ಏನದಾರ? ವೈರಿಗಳದಾರ. ಏನು ಇವ್ರಂಗದಾರನು ಅಂದ್ರೆ ಇಲ್ಲ, ಒಂದೊಂದು ನಿಮಿತ್ತದಿಂದ ವೈರಿ ಆಕಾರ. ಏನಾರ ತಂದು ಕೊಡ್ಲಿರ ವೈರಿ ಆಕಾರ ಯಾರು? ತಂದು ಕೊಡ್ಲಿರ ಯಾರು ವೈರಿ ಆಕಾರೆ? ಬಂಗಾರ ಬೆಳ್ಳಿ ಬೇಡಿದಂತ ಬಟ್ಟೆ ತರಲಿಲ್ಲ ಅಂದ್ರೆ ವೈರಿ ಆಕಾರ, ಅಂದ್ರೆ ನಿಮಗ ವಿರೋಧಿಗಳಾಕಾರ. ಏನಾರ ಬೇಡಿದ್ದು ಕೊಡಿಸ್ಲಿಲ್ಲ ಅಂದ್ರೆ ಮಕ್ಕಳು ವೈರಿ ಆಕಾರ. ಏನಾರ ಬೇಡಿದ್ದು ಕೊಡಿಸ್ಲಿಲ್ಲ ಅಂದ್ರೆ ಕೊಡದಿದ್ರ ವೈರಿ ಆಕಾರ. ತಂದೆ ತಾಯಿಗಳ ಮಾತು ಕೇಳಲಿಲ್ಲ ಅಂದ್ರೆ ಅವರು ವೈರಿ ಆಕಾರ. ಅಂತಂಬ್ರಿಗೆ ನಮ್ಮಂತೆ ನೋಡ್ಕೊಳ್ಳಿಲ್ಲ ಅಂದ್ರೆ ಅವರು ವೈರಿ ಆಕಾರ. ನೆರೆಹೊರೆ ಮನೆಯವರು ಜಾಗದಾಗ ಏನಾರು ಹಚ್ಕೊಂಡಾಯ್ತಂದ್ರೆ ವೈರಿ ಆಕಾರ. ಏನಾರ ನಿಮಿತ್ತ ಅದಾವಿಲ್ಲಿ. ಆದರೆ ಕಾಮಗಳಿಗೂ ನಮಗೆ ವೈರತ್ವ ಕಾರಣ ಆಗಕ್ಕೆ ಏನಾರು ನಿಮಿತ್ತ ಐತೇನು? ಏನೋ ನಿಮಿತ್ತ ಇಲ್ಲದಿದ್ರು ಕೂಡ ನಮಗೇನಾಗ್ಯಾವು? ವೈರಿ ಆಗ್ಯಾವ. ಅನಿಮಿತ್ತ ವೈರಿಗಳೇನಿಪ ಕಾಮಾದಿಗಳಿಗೆ ತನುವು ಅನೇಕವನ್ನಿತ್ತೆ. ಎಷ್ಟು ಶರೀರ ಮುಡುಪಿಟ್ಟೇವಪ್ಪ ಅವಕ್ಕಂದ್ರೆ ಪೃಥ್ವಿಯನ್ನ ಕೊಟ್ಟಿ ಪುಡಿ ಮಾಡಿ ಕಣಗಳನ್ನ ಮಾಡಿ ಎನಿಸಿದ್ರೆ ಎಷ್ಟಕ್ಕ ಅಷ್ಟು ಸಲ ಅವಕ್ಕೂ ಮುಡುಪಿಟ್ಟಿದಂದು. ನಿನಗೊಂದು ದೇಹವಿದನ್ನು ತೊಟ್ಟು ಏನೋ ಕೊನೆಗೆ ಬಂದದ, ಕೊನೆ ಬಾಗ್ಲಿದೀಗ. ಎಲ್ಲ ಯೋನಿಗಳಲ್ಲಿ ತಿರುಗಿ 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 ಕೊನೆ ಬಾಗಲಕ್ಕೆ ಬಂದದ. ಏನು 84 ಲಕ್ಷ ಯೋನಿ ರೂಪ ಬಾಗಲೇನದವ, ಅದರಾಗಿದ ಮನುಷ್ಯ ದೇಹ ರೂಪ ಕೊನೆ ಬಾಗ್ಲದ. ಈ ಬಾಗಲಕ್ಕೆ ಬಂದಾಗ ನೀನು ಶಂಭುಲಿಂಗ ಸುಖವನ್ನು ಪಡೆಯದೆ. ನಿನಗೊಂದು ದೇಹವಿದನ್ನು ತೊಟ್ಟು ತಪವಾಂತು ಘನಶಂಭುಲಿಂಗವಾಗಿರಲೊಲ್ಲೆ ಮನುಜ. ಘನಶಂಭುಲಿಂಗ ಅಂದ್ರೆ ಪರಿಪೂರ್ಣ ವ್ಯಾಪಕವಾದಂಥ ಪರಮಾತ್ಮನ ಸ್ವರೂಪ ಆಗೋದು ಬಿಟ್ಟು ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನು. ಏನ್ ಮಾಡಿ? ಕೆಡುವ ಕಾಯದ ಮೋಹವನ್ನು ಮಾಡಿ ಅಂದ್ರ. ಒಂದು ಮೋಹ ಬಂದದಂದ್ಮೇಲೆ ಅವೆಲ್ಲ ಹಿಂದಿನೂ ಅಷ್ಟು ಇದ್ದೇ ಇರ್ತಾವ. ಕಾಮಾದಿಗಳೇನದಾವ್ರಿ? ಎಲ್ಲೂ ಅದ. ಈ ಕಾಮಾದಿಗಳೇ ಏನದಾವ ಅಂತ ಕೇಳಿದ್ರೆ ದುರಿತಂಗಳಂದ್ರೆ ದುಃಖಗಳಿಗೆ ಪಾಪಗಳಿಗೆ ಏನದಾವ ಅಂದ್ರೆ ಇವೇ ಗೊತ್ತು ಅಂದ್ರೆ ಮೂಲ ಕಾರಣ. ಇನ್ನು ಅದಕ್ಕೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಬಾಲಕನಿಗೆ ದಾದಿಯ ಕಥೆಯೇ ಎಂತು ಪೇಳಿದವೆಲ್ಲಂ ದಿಟಬಹುದಂತು. ಬಾಲಕ ಅಂದ್ರೆ ತಿಳಿಲಾರ್ದ ಹುಡುಗ, ಅಜ್ಞಾನ ಬಾಲಕ ಅಂತಾರಲ್ಲ, ಅಜ್ಞಾನ ಪಾಲಕರು ಅಂತ ಹೆಸರು ಹಚ್ತೀರಿ. ಎದ್ರಾಗ? ಉದಾರದಾಗ ಅಥವಾ ಬ್ಯಾಂಕ್ನೊಳಗ ಆ ಹುಡುಗನ ಹೆಸರ ಮೇಲೆ ದುಡ್ಡು ಇಡ್ತಿದ್ರಂದ್ರ ಅವಾಗ ಅದಕ್ಕಾರ ಸಣ್ಣದದ ಸಹಿ ಮಾಡಕ್ಕೂ ಬರುವಂಗಿಲ್ಲ, ಅದನ್ನ ತಕ್ಕೊಳಕ್ಕೂ ಬರುತ್ತಿರೋದಿಲ್ಲ. ಅಂತದ್ರಾಗ ಅವನ್ನ ಪಾಲನೆ ಮಾಡೋ ಸಲಾಗ ಒಬ್ಬರದು ದೊಡ್ಡವ್ರದ್ದು ಹೆಸರು ಹಾಕಿರ್ತಾ ಇದ್ದಾನೆ. ಈಗ ಅವನ್ ತಿಳಿಲಾರ್ದಕ್ಕ ಬಾಲಕ ಅಂದೇವ, ತಿಳಿದಕ್ಕೋ ತಿಳಿಲ. ಹಂಗ ಇಲ್ಲಿಯೂ ಕೂಡ ಬಾಲಕನಿಗೆ ದಾದಿಯ ಕಥೆಯಂತೂ, ದಾದಿ ಅಂದ್ರೆ ಅಮ್ಮ ಅಂತ ಕತೆ. ಈಗ ಯಾರು ಅಂದ್ರೆ ದಾಸಿ ಅಂತಂದ್ರೆ ಸೇವಾ ಮಾಡೋರು. ಅವ್ರ ಮನೆತನದ ಸೇವಾ ಮಾಡುವಂತ ಹೆಣ್ಣು ಮಗಳು ಆಡಿಸ್ತಿದ್ಲು ಈ ಕೂಸಿನ ಅಂತೇಳಿ. ಸ್ವಲ್ಪ ತಿಳುವಳಿಕೆ ಇತ್ತು, ಆದ್ರೆ ಮಾತಾಡಕ ಏನಾರು ಹೇಳಿದ್ರೆ ತಿಳಿತಿತ್ತು. ಅವಾಗ ಒಂದು ಕತೆ ಹೇಳಮ್ಮ ಅಂದ ಅವಾಗ. ಆ ಹೇಳಂದ ಕೂಡಲೇ ಆ ಸಮಯದಲ್ಲಿ ಆ ಹುಡುಗನಿಗೆ ಕತೆ ಪೇಳಿದವೆಲ್ಲ ಒಂದು ಕತೆ ಹೇಳಕ್ ಶುರು ಮಾಡಿದ್ಲು. ಏನು ಹೇಳ್ತಾಳೆ ಎಲ್ಲ ಸುಳ್ಳು ಇತ್ತು. ಏನು ಹೇಳ್ತಾಳೆ ಎಲ್ಲ ಏನಿತ್ತು ರೀ? ಸುಳ್ಳು ಇತ್ತು. ಆದ್ರೂ ಹುಡುಗನಿಗೆ ಏನಾಗಿತ್ತದು? ಕರೆಯಾಗಿತ್ತು. ನಾ ಈಗಾಗಲೇ ಒಮ್ಮೆ ಹೇಳಿದೆ, ಕುದುರೆಗೆ 2 ಕೋಡಿದ್ದು, ಆಕಾಶದಾಗ ಹಾರಿತು, ಆಕಾಶದ ಹೊಟ್ಟೆ ಹರಿತು, ರಕ್ತ ಬಳ ಆಗಿ ಅಂದ್ರೆ ಹೊಳಿ ಹರಿದಂಗೆ ಹರಿತು, ಹೂನಂತಿತ್ತು ಹುಡುಗ. ಸ್ವಲ್ಪ ತಿಳುವಳಿಕೆ ಬಂದ್ಮೇಲೆ, ನೀವು ಸಣ್ಣವಿದ್ದಾಗ ಒಂದು ಕತೆ ಹೇಳಿದ್ನಿ ಹೇಳಪ್ಪ ಅಂದ. ಹೇಳಮ್ಮ ಅಂದ. ನೆನಪೈತನಂದ್ರೆ ಇಲ್ಲ ಅಂದ. ಹೇಳಂದ. ಹಿಂಗ ಒಂದು ಕುದುರಿತ್ತಂದಾಗ ಹ್ಞೂ ಅಂದ. 2 ಕೋಡಿತ್ತು ಅಂದ ಕೂಡ ಅಂದ. ಏನ್ ಮಾಡ್ತಾಳ್ರಿ ಮುದುಕಿ? ಕತೆ ಬಂದ್ ಮಾಡ್ತಾಳ, ಹೇಳ್ತಾಳ ಮುಂದೆ ಬಂದ್ ಮಾಡ್ತಾಳ. ಯಾಕಂದ್ರ ತಿಳಿತು ಕೋಡಿಲ್ಲ ಅನ್ನೋದು. ಹಂಗ ತಿಳುವಳಿಕೆ ಬಂದ್ಮೇಲೆ ಸುಳ್ಳು ಅಂತ ಗೊತ್ತಾತು. ಆಮೇಲೆ ಇದು ಹಿಂಗಾತು, ಇದು ಹಿಂಗಾಯ್ತು, ಒಂದು ಅಜ್ಞಾನ ಇತ್ತು, ಅದು ಆತಂದ್ರೆ ಒಪ್ತಾನನು ಇಲ್ಲ. ಅಖಂಡೇಕ ಪರಬ್ರಹ್ಮ ಸ್ವರೂಪವೇ ನಾನಿದ್ದೇನೆ, ಎಲ್ಲಿ ನೋಡದಲ್ಲಿ ಯಾರದಾರ? ನಾನೇ ಇದ್ದೇನೆ ಅಂತ ತಿಳುವಳಿಕೆ ಬಂದ್ಮೇಲೆ ಈ ಕತೆ ನಡೀತಿದ್ದಾನ. ಆರೋಪ ರೂಪ ಕತೆ ಇಲ್ಲ. ಮತ್ತೆ ಈ ಕತೆ ಹೇಳುವಾಗ ಹೂ ಅಂದೇವಲ್ಲ, ಯಾವಾಗ? ಅಜ್ಞಾನ ಕಾಲದಲ್ಲಿ. ಅಂದ್ರೆ ಈ ಸಮಯದಲ್ಲಿ ನಾವೆಲ್ಲರೂ ವಿಶೇಷವಾಗಿ ವಿಚಾರ ಮಾಡಿದ್ರೆ ಯಾರದೇವಿ? ಬಾಲಕರದೇವಿ. ಅದಕ್ಕೆ ಬಾಲಬೋಧಿನಿ ಅಂತ ಒಂದು ಗ್ರಂಥ ಬರ್ದಾರ. ಯಾವ ಬೋಧಿನಿ? ಬಾಲಬೋಧಿನಿ. ಅಂದ್ರ ಅಜ್ಞರಿಗೆ
ಅಜ್ಞರು ಅಂದ್ರೆ ಸ್ವರೂಪದ ತಿಳುವಳಿಕೆ ಇಲ್ಲದಂಥವರಿಗೋಸ್ಕರವಾಗಿ ಸ್ವರೂಪದ ಸಾಕ್ಷಾತ್ಕಾರ ಮಾಡಿಕೊಡುವ ಸಲುವಾಗಿ ಬರೆದದ್ದಕ್ಕೆ ಏನಂದ್ರೆ ಅದಕ್ಕೆ ಬಾಲ ಬೋಧಿನಿ ಅಂತ. ಅದಕ್ಕೆ ದಿಟಬಹುದಂತು ಏನು ಹೇಳಿದ್ದಲ್ಲ ಹೆಂಗೆ ದಿಟ ಅಂತ ತಿಳ್ಕೊಂಡದ ಹಾಗೆ ಈ ಪರಿ ಎನಿಸುವ ತೋರಿಕೆಯಲ್ಲ ನಿನಗೂ ಹೌದು ಹೌದು ಅನ್ನೋಂಗೆ ತೋರ್ತದಲ್ಲಿ ಜಗತ್ತು ಇದೆಲ್ಲ ಕಾಪಟ್ಯಂ. ಇದೆಲ್ಲ ಏನದ ಕಾಪಟ್ಯದ. ಕಾಪಟ್ಯದಂದ್ರ ಮೋಸದ. ಮೋಸದ ಅಂದ್ರ ಸುಳ್ಳದ. ಸುಳ್ಳಂದ್ರ ಮಿಥ್ಯ ಅದ. ಮಿಥ್ಯ ಅಂದ್ರ ಅನಿರ್ವಚನೀಯದ. ಈ ಅನಿರ್ವಚನೀಯವಾದಂಥ ನಿನ್ನೋಳು ನಿಜವಲ್ಲ. ನಿನ್ನ ಸ್ವರೂಪದಾಗ ಏನಿಲ್ಲ ಅಂತ ಕೇಳಿದ್ರು ನಿಜ ಅಲ್ಲ. ಈಗ ಏನಪ್ಪ ಅಂತ ಕೇಳಿದ್ರೆ 4 ನುಡಿ ಏನು ಅರ್ಥವನ್ನು ಹೇಳ್ಕೊಂಡು ಬಂದಿದ್ದೇನೆ ಮುಂಜಾನೆ. ಈಗ ಬಾಲಕನಿಗೆ ದಾದಿಯ ಕತೆ ಅಂತೆ ಅಂತೈತಲ್ಲ ಆ ಕತೆ ಭಾಗ ಅಷ್ಟ ಓದ್ತಾ ಇದ್ದಾನೆ. ನೀವು ಓದ್ಕೊಂಡ್ರು ನಡೀತದ, ಸುಮ್ಮನೆ ಅಷ್ಟು ಓದ್ತಾ ಇದ್ದಾನೆ. ಎಲೈ ಶಿಷ್ಯನೇ, ಈಗ ಹೇಳಿದ ಯಾವತ್ತು ವಿಷಯವು ಬಾಲಕನನ್ನು ಸಮಾಧಾನ ಪಡೆಯುವುದಕ್ಕೋಸ್ಕರ ಹೇಳಿದ ತ್ವತ್ತಿನ ಕಥೆಯಂತೆ ಸತ್ಯವಾಗಿರುವುದು. ಇಷ್ಟೊತ್ತ ಅಂಕ ಹೇಳಿದ್ದೇನೆಲ್ಲದು ಹೌದೌದು ಅನ್ನಿಸ್ತದಲ್ಲ. ಇದು ಹೌದು ಹೌದಂತ ಯಾಕೆ ಅನ್ನಿಸ್ತದೆ ಅಂದ್ರೆ ಬಾಲಕನಿಗೆ ಕತೆ ಹೇಳ್ದಂಗದ ಇದು ಅಂತ. ಯಾರಿಗೆ? ತಿಳಿಯಲಾರದ ಅಜ್ಞಾನಿ ಹುಡುಗನಿಗೆ ಹೇಳಿದಂತೆ ಅದ. ಏನದು ಅಂದರೆ ದಾದಿಯ ಕಥೆಯಲ್ಲಿ ಸಂಸಾರವೆಲ್ಲವೂ ಸಂಕಲ್ಪ ಮಾತ್ರವಾಗಿರುತ್ತದೆಂಬ ತಾತ್ಪರ್ಯ. ಆ ಕತೆ ಹೇಳುವಲ್ಲಿ ಏನು ತಾತ್ಪರ್ಯ ಅದ? ಇದೆಲ್ಲ ಜಗತ್ತಿನ ಕಲ್ಪನಾ ಮಾಡಿದೇವಲ್ಲ, ಇದು ಸುಳ್ಳದ ಅಂತಾನೆ ತಾತ್ಪರ್ಯ, ಹೊರತಾಗಿ ಸತ್ಯವಲ್ಲ. ಹೇಗೆಂದರೆ ಒಬ್ಬನೊಬ್ಬ ಮುಗ್ಧನಾದ ಚಿಕ್ಕ ಬಾಲಕನು ತ್ವತ್ತಿನನ್ನು ಕುರಿತು ನನಗೋಸ್ಕರ ಒಂದು ವಿನೋದವಾದ ಕಥೆಯನ್ನು ಹೇಳು ಎಂದು ಕೇಳಿದನು. ಸೇವಕಿಯನ್ನು ಕುರಿತು, ಅವ್ರ ಮನೆ ಕೆಲಸ ಮಾಡುವ ಅಮ್ಮನ ಕುರಿತು ಎಂತ ಹುಡುಗ ನನಗೊಂದು ವಿನೋದಾರ್ಥಕವಾಗಿ ಒಂದು ಕತೆ ಹೇಳು ಅಂತ ಕೇಳಿದ. ಆ ಸಮಯದಲ್ಲಿ ಆಗ ಆ ದಾಸಿಯು ಆ ಬುದ್ಧಿಶಾಲಿಯಾದ ಬಾಲಕನ ವಿನೋದಗೋಸ್ಕರ ಬುದ್ಧಿಶಾಲಿ ಅಂತ ಬರೋದಾರ ಕರೆ, ಆದ್ರೆ ಅದು ಒಂದು ಸ್ವಲ್ಪ ತಿಳುವಳಿಕೆ ಐತಲ್ಲ, ಪೂರಕ್ಕೆ ಹೇಳಿದ್ರೆ ತಿಳಿಲಾರ್ದಂಥ ಪ್ರಸಂಗ ಇಲ್ಲ, ತಿಳುವಳಿಕೆ ಅದ. ವಿನೋದಗೋಸ್ಕರ ಮಧುರಾಕ್ಷರಗಳಿಂದ ಒಡಗೂಡಿದ ಆಖ್ಯಾನವನ್ನು ಹೇಳಲಿಕ್ಕೆ ಉದ್ಯುಕ್ತಳಾದಳು. ಆಖ್ಯಾನವನಂದ್ರ ಮಾತುಗಳನ್ನ ಕಥೆಗಳನ್ನ ಹೇಳಲಿಕ್ಕೆ ಉದ್ಯುಕ್ತಳಾದಳಂದ್ರ ಪ್ರವೃತ್ತಿ ಉಳ್ಳವಳಾದಳು. ಏನೆಂದರೆ ಅತ್ಯಂತ ಅಸತ್ಪಟ್ಟಣದಲ್ಲಿ, ಪಟ್ಟಣದ ಹೆಸರೇನ್ರಿ? ಅಸತ್ಪಟ್ಟಣ ಅಂದ್ರ ಶೂನ್ಯ ನಗರ, ಏನು ಇಲ್ಲ ಅಂತ ಅದಕ್ಕೆ ಅರ್ಥ. ಶೂನ್ಯ ನಗರದಲ್ಲಿ ಶೌರ್ಯ ಧೈರ್ಯಾದಿ ಗುಣಯುಕ್ತರು, ಧಾರ್ಮಿಕರು, ಪ್ರೇಮಿಗಳು, ಶೋಭಾಯಮಾನರು ಆದ 3 ರಾಜಪುತ್ರರಿದ್ದರು. ಎಲ್ಲಿ? ಶೂನ್ಯ ನಗರದಲ್ಲಿ ಅಥವಾ ಅಸತ್ ಪಟ್ಟಣದಲ್ಲಿ. ಪಟ್ಟಣನ ಅಸತ್ ಅಂದ್ರೆ ಅಲ್ಲಿ ಹುಡುಗರು ಸತ್ಯ ಆಗ್ಬೋದನು? ಇಲ್ಲ. ಅದರಾಗ ಇಷ್ಟು ದೈವೀಭಾವದಿಂದ ಯುಕ್ತವಾದ 3 ಮಂದಿ ಹುಡುಗರಿದ್ರಂತ. ಇವರು ಆಕಾಶದಲ್ಲಿ ಜಲನಕ್ಷತ್ರಗಳಂತೆ ಆ ವಿಸ್ತೀರ್ಣವಾದ ಶೂನ್ಯ ನಗರದಲ್ಲಿ ಶೋಭಿಸುತ್ತಿದ್ದರು. ಎಲ್ರಿ? ಆಕಾಶದಲ್ಲಿ ಜಲದಲ್ಲಿ ನಕ್ಷತ್ರ ಶೋಭಾಯಮಾನಕವು ಹಂಗ ಅಸತ್ ಪಟ್ಟಣದಲ್ಲಿ ಇವ್ರು ಶೋಭಿಸ್ತಿದ್ರಂತೆ. ಇವರು 3 ಮಂದಿ ಅಂದ್ರೆ ಇಲ್ಲವೇ ಇಲ್ಲ ಅಂತ ಶೋಭಿಸುತ್ತಿದ್ದರು. ಇವರ ಒಳಗೆ ಇಬ್ಬರು ಹುಟ್ಟಲೇ ಇಲ್ಲ, ಒಬ್ಬ ತನ್ನ ಗರ್ಭದಲ್ಲಿ ಇದ್ದೇ ಇಲ್ಲ. ಇಬ್ರು ಹುಟ್ಟೇ ಇಲ್ಲ, ಮತ್ತೊಬ್ಬ ಗರ್ಭದೊಳಗನ ಇಲ್ಲ. ಅಂದ್ರೆ ಅದರ ಅರ್ಥ ಏನು? ಹುಟ್ಟೇ ಇಲ್ಲ ಅಂದ್ರೆ ಗರ್ಭದಲ್ಲಿ ಇಲ್ಲ ಅಂದಾನ, ಮತ್ತೇನು ಹುಡ್ತಾನಂದ್ರೆ ಗರ್ಭದಲ್ಲಿ ಇಲ್ಲನ ಅಂದಾರ. ಅಂದಮೇಲೆ ಈಗ ಅದಕ್ಕೊಂದು ರೂಢಿ ಒಳಗೆ ಅಂತಾರ, ಏನು ಮಾಡೋದಪ್ಪ ಮಧ್ಯಾಹ್ನ ಬೇಸಲು ಮನಿಮಾಟ ಬಂದಿದ್ದಿ, ನುಚ್ಚು ಮಾಡಿದ್ರೆ ಉಂಡು ಹೊಕ್ಕಿದ್ದಿ ಮಜ್ಗಿನೂ ಇಲ್ಲ ಅಂದ. ನುಚ್ಚು ಮಾಡಿದ್ರೆ ಉಂಡು ಹೊಕ್ಕಿದ್ದಿ ಮಜ್ಗಿನೂ ಇಲ್ಲ ಅಂದ್ರೆ ಏನರ್ಥ ರೀ? ನುಚ್ಚುನೂ ಇಲ್ಲ ಮಜ್ಗಿನೂ ಇಲ್ಲ, ಹೋಗಿ ಸುಮ್ಮನೆ ಅಂದಂಗ. ಹಾಗೆ ಇಬ್ರು ಹುಟ್ಟೇ ಇಲ್ಲ, ಒಬ್ಬ ಹೊಟ್ಯಾಗನ ಇಲ್ಲ ಅಂದಮೇಲೆ ಈ 3 ರಾಜಪುತ್ರರು, ಮತ್ತೆ ಇವರು 3 ಮಂದಿ ಏನದಾರ? ರಾಜಪುತ್ರರು ಒಂದಾನೊಂದು ಕಾಲದಲ್ಲಿ ದೈವವಶಾತ್ ಬಂಧುಗಳಿಂದ ವಿಯೋಗರಾಗಿ, ಇವರು ಒಂದಾನೊಂದು ಕಾಲಕ್ಕೆ ದೈವವಶಾತ್ ಏನ್ ಮಾಡಿದ್ರಿ? ದೈವವಶಾತ್ ಹಿಂಗಾತ ಮನ್ಯಾಗ ಅಂತಿರ್ತೇವಲ್ಲ, ಬಂಧುಗಳಿಂದ ವಿಯೋಗವಾದರು ಅಂದ್ರೆ ಅಗಲಿದರು. ಅಂದ್ರೆ ಇವರೆಲ್ಲ ಬಂಧು ಬಳಗ ಸತ್ತಿ. ಇವ್ರ ಬಂಧು ಬಳಗ ಯಾರೇ? ಇಲ್ಲ ಇವರ ಇಲ್ಲದವರು, ಮತ್ತೆ ಇವ್ರ ಬಂಧು ಬಳಗ ಎಲ್ಲಿ ತರೋದ? ಏನ್ರಿ? ಸತ್ತು ಹೋಗಿದ್ದರಿಂದ ದುರ್ಭಿಕ್ಷೆಯಿಂದ ಖಿನ್ನ ಮುಖ ಉಳ್ಳವರಾಗಿವು. ಮತ್ತ ಆ ಪರಿಸ್ಥಿತಿ ಹೆಂಗಿತ್ತು ಅಂದ್ರ ಬರಗಾಲ ಬಿದ್ದಿತ್ತು. ಎಲ್ಲಿ?
ಅದನ್ನು ಮರೆಯುವಂಗಿಲ್ಲ. ಮುದುಕಿ ಕತೆ ಹೇಳ್ತಾರಲ್ಲ, ದಾರ ಗಂಟು ಹಾಕೋದು ಮರುತು ಎಷ್ಟು ಹೊಲದ್ರು ಏನಪ್ಪ ಅಂದ್ರೆ ಅದು ಲುಕ್ಷಾನನೇ. ಹೆಂಗೆ ಗಂಟು ಹಾಕೋದು ಮರಿಬೇಡ, ನಗರನ ಮರಿಬಾರ್ದು ಮೊದಲೇ. ಶೋಕ ಮಾನಸರಾಗಿವು ಮತ್ತು ದುರ್ಭಿಕ್ಷ ಕಾಲ ಇದ್ದು ಬಂದು ಬಳಗೆ ಎಲ್ಲ ಸತ್ತು ಹೋತು. ಮತ್ತು ಆ ಸಮಯ ದುಃಖನ ಆಗೋದು ಮತ್ತೇನಾರಾಗ್ತದೋ ಶೋಕ ಮಾನಸರಾಗಿಯು. ಆಮೇಲೆ ಜನಸಮೂಹದಿಂದ ಒಡಗೂಡಿದ ಶೂನ್ಯ ನಗರದಿಂದ ಉತ್ತಮ ನಗರದ ಪ್ರಾಪ್ತಿಯ ಸಲುವಾಗಿ ಹೊರಟರು. ಏನೇ ಜನಸಮೂಹದಿಂದ ಒಡಗೂಡಿದ ಶೂನ್ಯ ನಗರದಿಂದ ಏನು ಎಲ್ಲಿಗೆ ಹೊಂಟ್ರು ಅಂತ ಕೇಳಿದ್ದಾದ್ರೆ ಏನು ಉತ್ತಮ ನಗರ ಪ್ರಾಪ್ತಿಯ ಸಲುವಾಗಿ ಹೊರಟರು. ಒಂದು ಎಲ್ಲರ ಬರಗಾಲ ಬಿತ್ತು, ಇನ್ನೆಲ್ಲರ ಶುಭಗಾಲ ಇದ್ದಲ್ಲಿ ಸುಭಿಕ್ಷೆ ಇದ್ದಲ್ಲಿ ಹೋಗು ನಡ್ರಿ ಅಂತ ಹೊರಟರು. ಆಗ ಆ ಮೂವರು ಬುಧ ಶುಕ್ರ ಶನಿ ಈ ಮೂರು ಗ್ರಹಗಳು ಕೂಡಿಕೊಂಡು ಆಕಾಶದಿಂದ ಹೊರಟಂತೆ ಕಾಣುತ್ತಿದ್ದರು. ಆ ಮೂರು ಮಂದಿ ಆ ಮೂರು ಗ್ರಹವನ್ನ ಅಂಗೀಕಾರ ಮಾಡಿಕೊಂಡು ಬುಧ ಗ್ರಹ ಶುಕ್ರ ಗ್ರಹ ಶನಿ ಗ್ರಹವನ್ನು ಮಾಡಿಕೊಂಡು ಆಕಾಶದಂಗೆ ಹೊರಟಂಗೆ ಕಾಣ್ತಿದ್ರಂತ. ಹೊರಟಂಗೆ ಕಾಣಿಸ್ತಿದ್ರು ಅಂದ್ರ ಇಲ್ಲ ಅಂತ. ಬೇಸಿಗೆಯ ದಿನದಲ್ಲಿ ಬಿಸಿಲಿನಿಂದ ಬಳಲಿದ ಚಿಗರೆಗಳಂತೆ. ಬೇಸಿಗೆಯಿಂದ ಚಿಗರೆಗಳು ಬಿಸಿಲಿನ ತಾಪಕ್ಕೆ ಬಳಲ್ತಾವಲ್ಲ, ಅದರಂತೆ ಅತಿ ಮೃದುರ ಮತ್ತು ಕೋಮಲ ಶರೀರಗಳುಳ್ಳ ರಾಜಪುತ್ರರು. ಮತ್ತು ರಾಜಪಿಂಡ ಅಂದ್ರೆ ಹೆಂಗಿರ್ತದ್ರಿ? ಸಾಮಾನ್ಯವಾದ ಬಡತನದಲ್ಲಿ ರೈತರ ಮನೆಯಲ್ಲಿ ಹುಟ್ಟಿದ್ರ ಹೊಲ ಮನೆ ಕೆಲಸ ಗುಡ್ಗಾಡಿನಲ್ಲಿ ಅಡ್ಡಾಡೋದು ಮಾಡಿದ್ರೆ ಕಾಲು ಬಿರುಸಿರ್ತಾವ. ಮೊದಲೇ ಹೇಳಿ ಕೇಳಿ ಯಾರು ಇವರು? ರಾಜಪುತ್ರರು. ರಾಜಪಿಂಡ ಅಂದ್ರೆ ಹೆಂಗಿರ್ತದಪ್ಪ ಅಂದ್ರೆ ಎಲ್ಲ ಸೌಕರ್ಯದಿಂದ ಬೆಳೆದಿರ್ತದ. ಆ ಸಮಯದೊಳಗೆ ಏನು ಅತಿ ಮೃದುವಾದ ಕೋಮಲವಾದ ಶರೀರಗಳು ರಾಜಪುತ್ರರ ಮಾರ್ಗದಲ್ಲಿ ಏನಾಯ್ತು ಅಂತ ಕೇಳಿ ಸೂರ್ಯನ ಪ್ರಚಂಡ ಕಿರಣಗಳ ತಾಪದಿಂದ ತಪ್ತರಾದರು. ಎದರ ಕಿರಣದಿಂದ? ಸೂರ್ಯನ ಕಿರಣದಿಂದ ಏನಾಯ್ತು ಅಂತ ಬಿಸಿಲಾಗ ಹೊಂಟ್ರೆ ಹಂಗಾಕ್ಯವ್ರೆ ಹಂಗಾದ್ರು. ಮಾರ್ಗದಲ್ಲಿ ಕಾದ ಉಸುಕಿನಿಂದ ಸುಡಲ್ಪಟ್ಟ ಕಮಲವುಳ್ಳವರಾಗಿ. ಪಾದಕಮಲ ಅಂದ್ರೆ ಪಾದಗಳು. ಅವು ಎಲ್ಲಿದಪ್ಪ ಅಂದ್ರೆ ನಡೀತಾ ಹೋದ್ರೆ ಬಿಸಿಲಿನಿಂದ ಸುಡಲ್ಪಟ್ಟಂತ ಉಸುಕಿನ ಭೂಮಿ. ಅದರಾಗ ಅಡ್ಡಾಡಿದ್ರೆ ಏನಾಗ್ಬಾರ್ದ್ರಿ? ಮೊದಲ ಹೂವಿನ ಮೇಲೆ ಇಟ್ರೆ ಬಿರುಸತ್ತಾವ ಅನ್ನುವಂಥ ಪಾದ, ಇನ್ನು ಸುಡು ಉಸುಕನಾಗಿಟ್ರೆ ಏನಾಗಬಾರ್ದು? ತಾತ ಎಂದು ಚಿಗರಿಯ ಹಿಂಡಿನಿಂದ ತಪ್ಪಿಸಿಕೊಂಡ ಚಿಗರಿಗಳಂತೆ ಶೋಕ ಮಾಡುತ್ತಿದ್ರು. ಚಿಗರಿ ಹಿಂಡಿನಿಂದ ತಪ್ಪಿಸ್ಕೊಂಡಿತ್ತು ಅಂದ್ರೆ ಹೆಂಗ ಬಳಲಾಡಿ ಹುಡುಕ್ಯಾಡ್ತಿರ್ತದ, ಹಂಗ ಕಾಲು ಸುಡ್ತಾ ಇದಾವ, ಗುಳ್ಳೆದ್ದಾವು, ಅದರಿಂದ ಸೂಕಿಸಾಕತ್ತಿದ್ರು. ಹುಲ್ಲುಗಳು ಮನೆಯಿಂದ ಚುಚ್ಚಲ್ಪಟ್ಟ ಚರ್ಮಗಳುಳ್ಳವರು. ಅವ್ರಿಗೆ ಏನ್ ಚುಚ್ಚಿದ್ರು ರೀ? ಮುಳ್ಳಿನೂ ಅಲ್ಲ, ಹುಲ್ಲಿನ ತುದಿ ಏನಿರ್ತದಲ್ಲ ಎಷ್ಟು ಬಿರುಸಿರ್ತಾವ್ರಿ. ಅವು ಚುಚ್ಚಿ ಚುಚ್ಚಿ ಕಾಲು ನೋವಾದಂಥವ್ರು. ನಡೆಯುವ ಶ್ರಮದಿಂದ ನೋಯುವ ಶರೀರದ ಸಂದುಗಳುಳ್ಳವರಾಗಿವು. ಎಲ್ಲಿ ಬೇಕಾದಲ್ಲಿ ಮೈ ನೋವು ಸಾಕತ್ತಿತ್ತು. ನಾವು ಅಡ್ಡಾಡಿ ದನವನ್ನು ಕೆಲಸ ಮಾಡಿ ಬಂದಿದ್ವಿ ಅಂದ್ರೆ ಮೈ ಭಾಳ ಹಣ್ಣನ್ನಾಗ್ಯದ್ರಿ ಅಂತೇವಲ್ಲ, ಹಂಗ ಅವ್ರಿಗೆ ಅಷ್ಟು ತ್ರಾಸ ಆಯ್ತಂತ. ಮಾರ್ಗದಲ್ಲಿದ್ದ ಧೂಳಿನಿಂದ ಮುಚ್ಚಲ್ಪಟ್ಟ ಶರೀರ ಉಳ್ಳವರಾಗಿ ಅಡ್ಡಾಡುವಾಗ ಅವಸರಲ್ಲಿ ಅಡ್ಡಾಡ್ತಿದ್ರು. ಅದ್ರ ಇದಕ್ಕಾಗಿ ಧೂಳು ಎದ್ದೆದ್ದು ಮೈ ಎಲ್ಲ ಮುಸ್ಕಿತ್ತಂತ. ಎಷ್ಟು ಅವಸರಲ್ಲಿ ಅಡ್ಡಾಡಿರ್ಬೇಕ್ರಿ. ಆಗ ಬಹಳ ದೂರ ದಾರಿ ನಡೆದುಕೊಂಡು ಹೋಗುತ್ತಿರುವಷ್ಟರೊಳಗೆ ಮಾರ್ಗದಲ್ಲಿ ಚಿಗುರಲೆ ಹೂವು ಕಾಯಿ ಫಲಗಳಿಂದ ಭರಿತಳಾಗಿಯೂ ಮೃಗ ಪಕ್ಷಿಗಳಿಗೆ ಆಶ್ರಯಭೂತವಾಗಿಯೂ ಇರುವ 3 ಮರಗಳನ್ನು ಹೊಂದಿದ್ರು. 3 ಮರ. ಯಾವ 3 ಮರ ಅಂತ ಕೇಳಿದ್ರೆ, ಮಾರ್ಗದಲ್ಲಿ ಚಿಗುರೆಲೆ ಹೂವು ಕಾಯಿ ಫಲಗಳಿಂದ ಭರಿತಗಳಾಗಿ ಮೃಗ ಪಕ್ಷಿಗಳಿಗೆ ಆಶ್ರಯಭೂತವಾಗಿಯೂ ಇರುವ 3 ಮರ ಅವರಿಗೆ ತೋರಿದು. ಎಲ್ಲಿ? ದಾರಿ ಮಧ್ಯದಲ್ಲಿ. ಆ 3 ವೃಕ್ಷಗಳಲ್ಲಿ 2 ವೃಕ್ಷಗಳು ಹುಟ್ಟೇ ಇಲ್ಲ. 2 ಅಂತೂ ಇನ್ನೂ ಹುಟ್ಟೇ ಇಲ್ಲ. ಅವು ಒಂದೇನಪ್ಪ ಅಂದ್ರೆ 3ನೇದು ಸುಖವಾಗಿ ಬೆಳೆಯುವುದಕ್ಕೆ ಯೋಗ್ಯವಾದ ಬೀಜವು ಸ್ವಲ್ಪವಾದರೂ ಇದ್ದಿಲ್ಲ. ಇನ್ನೊಂದು 3ನೇ ಗಿಡ ಬೆಳಿಬೇಕಂದ್ರ ಗಿಡ ಬೆಳಿಬೇಕಾದ್ರೆ ಬೀಜ ಇದ್ರು ಬೀಜ ಇರ್ಲಾರ್ದು, ಆ ಬೀಜಾನೇ ಇಲ್ಲಂತ. ಇನ್ನು 2 ಹುಟ್ಟೇ ಇಲ್ಲ, ಇನ್ನೊಂದು ಗಿಡಕ್ಕೆ ಬೀಜಾನೇ ಇಲ್ಲ ಅಂದ್ರೆ ಅದು ಕೂಡ ಇಲ್ಲವೇ ಇಲ್ಲ. ಇಂಥ ಮರಗಳ ಪೈಕಿ ಈ 3 ಮರ ಇವು ಹುಟ್ಲಾರದ್ದು, ಹುಟ್ಟಾಕ ಅನುಕೂಲ ಇಲ್ಲದ್ದು. ಈ 3 ಮರ. ಒಂದು ಮರದ ಕೆಳಗೆ ದಣಿದ 3 ರಾಜಪುತ್ರರು ಸ್ವರ್ಗಲೋಕದೊಳಗಿನ ಕಲ್ಪವೃಕ್ಷದ ಕೆಳಗೆ ಇಂದ್ರ ವಾಯು ಯಮದೇವರುಗಳಂತೆ ವಿಶ್ರಾಂತಿಯನ್ನು ಹೊಂದಿದರು. ಆ 3 ಗಿಡದ ಬುಡದೊಳಗೆ ಒಂದು ಗಿಡದ ಬುಡಕ
ಇಂದ್ರಾದಿ ದೇವತೆಗಳು ಕಲ್ಪವೃಕ್ಷದ ಬುಡ ಕುಂತ ಹೆಂಗ ತಮ್ಮ ಜೀವನ ಸಾಗಿಸ್ತಾರ, ಹಂಗ ಅದೊಂದು ಕಲ್ಪವೃಕ್ಷ ಇದ್ದಂಗಿತ್ತು ಇವ್ರ ಪಾಲಿಗೆ. ಯಾವುದು ಇಲ್ಲದ್ದು, ಆ ಬೀಜ ಇಲ್ಲದ ಗಿಡ ಏನು ಒಂದು ಗಿಡದ ಬುಡಕ. ಮತ್ತು ಆ ಮರದ ಅಮೃತ ಸಮಾನವಾದ ಹಣ್ಣುಗಳನ್ನು ತಿಂದು, ಎಷ್ಟು ಹೊಂಟಿರ್ಬೇಕ್ರಿ, ತಿಂದು ರಸವನ್ನು ಕುಡಿದು ಆ ಮರದ ಹೂಗಳನ್ನೇ ಮಾಲೆ ಮಾಡಿ ಧರಿಸಿಕೊಂಡು, ಮತ್ತು ಅದಕ್ಕೆ ಅಷ್ಟೈಶ್ವರ್ಯಗಳಲ್ಲಿ ಒಂದು ಭೋಗದ, ಅಷ್ಟಭೋಗಗಳಲ್ಲಿ ಏನದರಿ ಮಾಲೆ ಅಂತ ತಿಳ್ಕೊಂಡು, ತುರಗ ವಾರಣ ಗಂಧ ಮಾಲ್ಯ ಅಂತ ತಿಳ್ಕೊಂಡು ಮಾಲೆ ಹಾಕೋ ಒಂದು ಅಭಿಲಾಷೆ. ಹಾಗೆ ತಾವೇ ಏನು ಮಾಡಿದ್ರು ಅಂದ್ರೆ ಆ ಗಿಡದಾನ ಹೂ ಹರ್ಕೊಂಡು ಮಾಲೆ ಮಾಡ್ಕೊಂಡು ಹಾಕೊಂಡ್ರು. ಬಹಳ ಹೊತ್ತು ವಿಶ್ರಾಂತಿಯನ್ನು ತಕ್ಕೊಂಡು ಅದ ಗಿಡದ ಬುಡಕ ಭಾಳ ತನಕ ಏನಪ್ಪಾ ವಿಶ್ರಾಂತಿ. ಯಾಕ ದಣದಿದ್ರು ನೋಡ್ರಿ, ಹುಲ್ಲಿನ ಮನೆ ಚುಚ್ಚಿ ಕಾಲು ನೋವಾಗಿದ್ದು, ಅಡ್ಡಾಡಿ ಮೈ ನೋವಾಗಿತ್ತು, ಅದೆಲ್ಲ ನಿವಾರಣೆ ಆಗ್ಬೇಕಲ್ಲ. ಆ ಗಿಡದ ಬುಡಕ ವಿಶ್ರಾಂತಿ ತೊಗೊಂಡ್ರು. ಪುನಃ ಅಲ್ಲಿಂದ ಮುಂದಕ್ಕೆ ಹೊರಟ್ರು. ಇನ್ನಾಯ್ತು ನಡಿಯಪ್ಪ ಮುಂದಕ್ಕೆ ಹೋಗೋಣಂತ ಹೊರಟಾಗ ಬಹಳ ದೂರ ಹೋಗುತ್ತಿರಲಿಕ್ಕೆ ಮಧ್ಯಾಹ್ನವಾಗಲು. ಅಷ್ಟರೊಳಗಾಗಿ ಬಹಳ ಮಧ್ಯಾಹ್ನ ಹೊತ್ತಾಯಿತು. ಮಧ್ಯಾಹ್ನವಾಗಲು ತೆರೆಗಳ ಮಧುರ ರವದಿಂದ ಯುಕ್ತವಾದ 3 ಹೊಳೆಗಳು ಪ್ರಾಪ್ತಗಳಾದವು. 3 ಹೊಳೆ ಪ್ರಾಪ್ತ ಅದು. ತೆರೆ ಬಡಿತಾ ಇದ್ದು ಮಧುರ ರವ ಅಂದ್ರೆ ಏನಪ್ಪಾ ಅಂದ್ರೆ ರುಚಿಯಾದ ಶಬ್ದ. ಆ ಹರಿಯುವ ನೀರಿನ ಶಬ್ದ ಮಧುರವಾಗಿತ್ತು. ಆಮೇಲೆ 3 ಹೊಳೆಗಳು ಹತ್ತಿದು. ಆ 3ರೊಳಗೆ ಒಂದು ಒಣಗೇ ಹೋಗಿತ್ತು. ನೀರು ಹರಿದ್ರ ಸಪ್ಳಕತ್ತ, ನೀರು ಹರಿಲಾರ್ದ್ರಿ. ಮತ್ತು ಅದ್ರಾಗೇನಿಲ್ಲ, ಒಂದು ಹೊಳ್ಯಾಗಂತೂ ನೀರೇ ಇಲ್ಲ. ಉಳಿದ 2ರಲ್ಲಿ ಕುರುಡನ 2 ಕಣ್ಣುಗಳಿಲ್ಲದಂತೆ ಸ್ವಲ್ಪ ಆದರೂ ನೀರು ಇದ್ದಿಲ್ಲ. ಕುರುಡುಗ 2 ಕಣ್ಣಿಲ್ಲ. ಹಂಗ ಇನ್ನು ಉಳಿದ 2 ಹೊಳ್ಯಾಗ ಏನಿಲ್ಲ ಅಂದ್ರೆ ಸ್ವಲ್ಪ ನೀರಿದ್ದಿದ್ದಿಲ್ಲ. ಯಾವ ಹೊಳೆಯು ಅತ್ಯಂತ ಒಣಗಿ ಹೋಗಿತ್ತೋ ಅದರಲ್ಲಿ 3 ರಾಜಪುತ್ರರು, ಬ್ರಹ್ಮ, ವಿಷ್ಣು, ಹರರು ಅಥವಾ ಬಿಸಿಲಿನಿಂದ ಬೇಸತ್ತ ಜನರು ಗಂಗಾ ನದಿಯಲ್ಲಿ ಸ್ನಾನ ಮಾಡುವಂತೆ ಪ್ರೀತಿಯಿಂದ ಸ್ನಾನ ಮಾಡಿದರು. ನೀರಿಲ್ಲದಂತ ಹೊಳ್ಯಾಗ ಏನ್ ಮಾಡಿದ್ರಿ? ಸ್ನಾನ ಮಾಡಿದ್ರು. ಮತ್ತು ಬಹಳ ಹೊತ್ತು ಜಲಕ್ರೀಡೆಯನ್ನಾಡಿ ಹಾಲಿನಂತಿರುವ ನೀರನ್ನು ಕುಡಿದು, ಅದ್ರಾಗ ಏನ್ ಮಾಡಿದಾರಪ್ಪ ಅಂದ್ರೆ ಹೆಂಗೆ ಈಸಾಡೋ ಹುಡುಗರು ಒಂದಕ್ಕೊಂದು ನೀರು ಗೊಜ್ಜೋದು, ಬಲ ನೀ ಬಲ ಅಂತ ಈಸಾಡ್ತಾರ, ಹಂಗೆ ಈಸಾಡಿದ್ರು. ಆಮೇಲೆ ಏನಪ್ಪಾ ಅಂದ್ರೆ ಹಾಲಿನಂತ ನೀರು ಅದ್ರಾಗ. ಯಾವ ಹೊಳ್ಯಾಗ? ನೀರಿಲ್ಲದ ಹೊಳ್ಯಾಗ ಕುಡಿದು ಸಂತುಷ್ಟ ಮನಸ್ಸುಳ್ಳವರಾಗಿ ಆ ರಾಜಪುತ್ರರು ಮುಂದಕ್ಕೆ ನಡೆದರು. ಮತ್ತೆ ಅಲ್ಲಿ ನಿಲ್ಲಿಲ್ಲ, ಅಲ್ಲಿ ನೀರು ಕುಡಿದು ವಿಶ್ರಾಂತಿ ಮಾಡಿ ಹಂಗ ಮುಂದೆ ಹೋದ್ರು. ಬಳಿಕ ಸೂರ್ಯನು ಅಸ್ತಂಗತನಾಗುತ್ತಿರಲು, ಮುಂಜಾನೆ ಹೊಂಟಿದ್ರು, ಮಧ್ಯಾಹ್ನಕ್ಕೆ ಹೊಳಿಗೆ ಬಂದರು, ಸಾಯಂಕಾಲ ಹೊತ್ತಾಯ್ತು, ಸೂರ್ಯ ಅಸ್ತವಾದ. ಸಾಯಂಕಾಲವಾಯಿತು. ಆಗ ಹೊಸದಾಗಿ ಕಟ್ಟಲ್ಪಟ್ಟಂತ ಪರ್ವತಪ್ರಾಯವಾದಂಥ ಮೇಲೆ ನಿಶಾನೆಗಳಿಂದಲೂ ಕೆಳಗೆ ಕಮಲಗಳಿಂದಲೂ ತುಂಬಿರುವಂಥ ನೀಲಾಕಾಶಗಳಂತೆ ಸುಂದರಂಗಳಾದ ಸರೋವರಗಳುಳ್ಳಂಥ ದೂರದಿಂದ ಕೇಳಲ್ಪಟ್ಟ ಭಾಷಣ ಗಾಯನ ಮಾಡುವ ಜನಸಮೂಹವುಳ್ಳಂಥ ಭವಿಷ್ಯತ್ ನಾಮಕ ನಗರವನ್ನು ಹೊಂದಿದರು. ಯಾವ ನಗರ? ವರ್ತಮಾನ ನಗರ ಅಲ್ಲ, ಭವಿಷ್ಯತ್ ನಗರ. ಇನ್ನು ಭವಿಷ್ಯತ್ ಕಾಲ ಯಾವಾಗ ಏನು ಇಲ್ಲೇ ಇಲ್ಲ. ಅದರಲ್ಲಿ ಮಹಾಗಿರಿಯ ಶೃಂಗಗಳಂತೆ ಬಹು ಶೋಭಾಯಮಾನಗಳಾದ ಸುವರ್ಣಮಯಗಳಾದ 3 ಮನೆಗಳು ನೋಡಿದರು. ಎದರಿಲ್ರಿ? ಆ ಭವಿಷ್ಯತ್ ನಗರದಲ್ಲಿ ಸುವರ್ಣಮಯವಾದಂಥ 3 ನೋಡಿದ್ರು ಅಂದ್ರೆ ಮನೆಗಳನ್ನು. ಅವುಗಳಲ್ಲಿ 2 ಮನೆ ನಿರ್ಮಾಣ ಮಾಡೇ ಇಲ್ಲ. ಅದ್ರಾಗ ಏನು ಮಾಡಿಲ್ಲ, ಇನ್ನು 2 ನಿರ್ಮಾಣನೇ ಇಲ್ಲ. ಒಂದಕ್ಕೆ ಗೋಡೆಯೇ ಇಲ್ಲ, ಇನ್ನೊಂದು ಮನೆಗೇನಿಲ್ರಿ, ಗೋಡೆಗಳೇ ಇಲ್ಲ. ಆಗ ಸುಂದರವಾದ ಗೋಡೆ ಇಲ್ಲದ ಮನೆಯನ್ನು ಆ 3 ರಾಜಪುತ್ರರು ಪ್ರವೇಶ ಮಾಡಿದರು. ಆ ಗೋಡೆ ಇಲ್ಲದ ಮನ್ಯಾಗ ಏನಾದ್ರು ಅಂದ್ರೆ ಹೋದ್ರು. ಚಲುವ ಮುಖವುಳ್ಳ 3 ಮನೆಯೊಳಗೆ ಹೊಕ್ಕು ಸ್ವಲ್ಪ ಹೊತ್ತು ಕೂತು, ಚಲುವ ಮುಖವುಳ್ಳ 3 ಮನ್ಯಾಗ ಅಲ್ಲೋಟ್ 3 ಮನ್ಯಾಗ 2 ಕಟ್ಟೆ ಇಲ್ಲ, ಒಂದು ಗಾಡಿನೂ ಇಲ್ಲ. ಒಂದು ಗಾಡಿ ಇಲ್ಲ ಅಂದ್ರೆ ಅದ್ರ ಅರ್ಥ ಏನ್ರಿ? ಅದು ಕಟ್ಟಿನೂ ಇಲ್ಲ ಅಂತ ಅದಕ್ಕೆ ಅರ್ಥ. ಆಮೇಲೆ ಅತ್ತಿತ್ತ ವಿಹಾರ ಮಾಡುತ್ತಿರುವಷ್ಟರಲ್ಲಿ ಬಂಗಾರ ಸದೃಶಗಳಾದ 3 ಬಾಂಡೆಗಳನ್ನು ನೋಡಿದರು. ಆ ಮನ್ಯಾಗ 3 ಬಾಂಡೆ ಕಂಡು. ಎದರ ಸದೃಶ? ಬಂಗಾರ ಸದೃಶ ಅದು. ಅವುಗಳೊಳಗೆ 2 ಪಾತ್ರೆಗಳು 2 ತುಣುಕಾಗಿದ್ದು. ಅವು ಎಂಥ ಪಾತ್ರೆ? 2 ತುಣುಕಾಗಿದ್ದು. ಒಂದು ಬಹಳ ತುಣುಕಾಗಿ ಹೋಗಿತ್ತು, ಅದರಾಗಂತೂ ಒಂದು ಭಯಂಕರ ತುಣುಕಾಗಿತ್ತು. ಆಗ ಕುಶಲ ಬುದ್ಧಿ ಉಳ್ಳಂಥ 3 ಬುದ್ಧಿವಂತರಾದಂಥ ಈ 3 ರಾಜಪುತ್ರರು ತುಣುಕಾದ ಈ ಪಾತ್ರೆಯನ್ನು ತಕ್ಕೊಂಡ್ರು.
ಬಹಳ ತುಣುಕಾಗಿತ್ತಲ್ಲ, ಅದ ಗಡಿಗಿತ್ತು ಅಂದ್ರೆ ತೊಗೊಂಡ್ರು. ಅದರಲ್ಲಿ 100 ಹೇರು ಕಡಿಮೆ 100 ಏನ್ರಿ ಹೇರಿನ ಅನ್ನವು ಮಾಡಲ್ಪಟ್ಟಿತ್ತು. ಅದರಾಗ ಏನು ಮಾಡಿದಾರೆ, 100 ಹೇರು ಕಡಿಮೆ 100 ಹೇರಿನ ಅನ್ನವು ಮಾಡಲ್ಪಟ್ಟಿತ್ತು. ಒಂದು ಹೇರ್ ಅಂದ್ರೆ 2 ಚೀಲ್ರಿ. ಈ ನಮ್ಮ ಈಗ ಈ ಭಾಗಕ್ಕೆ ಏನದ, ಒಂದು ಹೇರ್ ಅಂದ್ರೆ ಎಷ್ಟಾದವು ರೀ, 40 ಹೇರ್ ಆದವು ರೀ. ಆಮೇಲೆ 40 ಚೀಲ ಆಗಿತ್ತಂದ್ರೆ 20 ಹೇರ್ ಅಂತಾರ. 80 ಚೀಲ ಆಗಿದ್ರ 40 ಹೇರು. ಇನ್ನು ಖಂಡಗನು ಅಂತಾರ. 40 ಚೀಲ ಆಯ್ತಂದ್ರೆ ಒಂದು ಖಂಡಗ ಜೋಳ ಅಂತಾರ. 40 ಚೀಲಕ್ಕೆ ಏನಂತಾರೆ ಈ ಕಡೆ ರೀ ಖಂಡ. ಹಂಗೇನಪ್ಪ ಅಂದ್ರೆ ಎಷ್ಟು ಹೇರು ಅಂತ ಕೇಳಿದ್ರೆ 100 ಹೇರು. 100 ಹೇರು ಅಂದ್ರೆ 200 ಚೀಲ. ಒಂದು ಹೇರಿಗೆ 2 ಚೀಲ, 100 ಅಂದ್ರೆ 200 ಚೀಲ ಆಯ್ತು. 5 ಖಂಡಗ ಜೋಳ. 5 ಖಂಡಗ ಜೋಳದ ಅಡಿಗೆ ಮಾಡಿದ್ರು. ಅಕ್ಕಿಯಾರನ್ರಿ, ಜೋಳಾರನ್ರಿ, ಏನಾರು ಗೋಧಿದಾರನ್ರಿ ಮಾಡಿದ್ರು. ಆ ಎದರಾಗ ಆ 100 ಎರಡೆರಡು ತುಣುಕ್ ಆದದ್ರಾಗಲ್ಲ, 100 ತುಣುಕ್ ಆದ ಗಡಿಗ್ಯಾಗ 200 ಚೀಲದ ಅಡಿಗೆ ಮಾಡಿದ್ರು. ಮಾಡಿ ಬಳಿಕ ರಾಜಪುತ್ರರಿಂದ ಬಹಳ ಊಟ ಮಾಡುವಂತ 3 ಬ್ರಾಹ್ಮಣರು ಊಟಕ್ಕೋಸ್ಕರ ಕರೆಸಿಕೊಳ್ಳಲ್ಪಟ್ರು. ಇವರು ಬ್ರಾಹ್ಮಣರಿಗೆ ಉಣಿಸಲಾರ್ದ ಉಣಬಾರದಂತ ಅವ್ರು 3 ಮಂದಿ ಬ್ರಾಹ್ಮಣರನ್ನು ಕರೆಸಿಕೊಂಡ್ರು. ಅವರೊಳಗೆ ಇಬ್ಬರಿಗೆ ದೇಹವೇ ಇದ್ದಿಲ್ಲ. ಯಾರಿಗೆ? 3 ಮಂದಿ ಬ್ರಾಹ್ಮಣರಿಗೆ ಇಬ್ಬರಿಗೆ ದೇಹವೇ ಇದ್ದಿಲ್ಲ. ಒಬ್ಬನಿಗೆ ಮುಖವೇ ಇದ್ದಿಲ್ಲ. ಮತ್ತು ಮುಖಾನ ದೇಹ ಅಂತ ಇಲ್ಲ ಅಂದ್ರೆ ಇಲ್ಲ ಇಲ್ಲ, ಮುಖಾನ ಇಲ್ಲ ಅಂದ್ರೆ ಅನ್ನ ಉಣ್ಣೋದು ಎದರಿಂದ? ಅನ್ನ ಉಣ್ಣೋದು ಎದರಿಂದ್ರಿ? ಮುಖದಿಂದನ ಅಲ್ಲ, ಮತ್ತು ಮುಖಾನ ಇಲ್ಲ. ಅವರು 3 ಮಂದಿ ಉಂಡು ತೀರಿಸಿದ್ರು ಇದನ್ನ. ಆ ಮುಖವಿಲ್ಲದ ಬ್ರಾಹ್ಮಣನಿಂದ 100 ಹೇರಿನ ಅನ್ನವೆಲ್ಲವೂ ಭೋಜನ ಮಾಡಲ್ಪಟ್ಟಿತ್ತು. ಆ ಮುಖ ಇಲ್ಲದಂತ ಬ್ರಾಹ್ಮಣನಿಂದ 200 ಚೀಲದ ಅಡಿಗೆ ಉಂಡು ಬಿಟ್ಟ. ವಿಪ್ರರಿಂದ ಉಂಡು ಬಿಟ್ಟ ಶೇಷ ಪ್ರಸಾದವು. ಇನ್ನ ಅವ್ರು ಏನು ಉಂಡು ಬಿಟ್ಟಿದ್ರಲ್ಲ ಹಾಗೆ ಮಾಡ್ಯಾನವ. ಯಾರೇ? ಆ ಮುಖ ಇಲ್ಲದ ಬ್ರಾಹ್ಮಣ ಹಾಗೆ ಮಾಡ್ಯಾನ. ಆ ಹಾಗೆ ಮಾಡಿ ಬಿಟ್ಟದ ಪ್ರಸಾದವನ್ನು ಇವರು 3 ಮಂದಿ ಉಂಡ್ರು. ಯಾರೇ? ರಾಜಪುತ್ರರು. ಉಂಡು ತೃಪ್ತಿಯನ್ನು ಹೊಂದಿದವರಾಗಿ. ಎಷ್ಟು ತೃಪ್ತಿ ಹೊಂದಿರಬೇಕು? ಏನು ಹೊಂದಿದವರಾಗಿ, ಹೇ ಮಗನೇ, ಈಗಲೂ ಸುಖದಿಂದ ಮೃಗಬೇಟೆಯನ್ನು ಆಡುತ್ತಲಿದ್ದಾರೆ. ಅದಕ್ಕೆ ಎಲೈ ಮಗನೇ, ಎಲೈ ರಾಮಚಂದ್ರನೇ, ಈಗನೂ ಅವ್ರು ಆರಾಮ್ ಏನಪ್ಪ ಸುಖದಿಂದ ಬೇಟೆ ಆಡಕತ್ತಾರ. ಯಾರು? ಅಸತ್ ನಗರದ 3 ಮಂದಿ ರಾಜನ ಮಕ್ಕಳದಾರಲ್ಲ, ಅವ್ರು ಇನ್ನೂ ಆಡಾಕತ್ತಾರಂತ. ಯಾರ ಬೇಟೆ ಹಾಕಿದ್ರೆ ಹೋಗಿ ಬರ್ಬೇಕಾರ. ಏನ್ ಈ ಕಥೆಯನ್ನು ನೀನು ಮನನ ಮಾಡಿದರೆ ಪಂಡಿತನಾಗುವೆ. ಈ ಕಥೆಯನ್ನು ಮನನ ಮಾಡಿದೆ ಅಂದ್ರೆ ಪಂಡಿತನಾಗ್ತೆ ಎಂದು ದಾದಿಯ ಬಾಲಕನಿಗೆ ಬಹುರಮ್ಯವಾದ ಆಖ್ಯಾನವನ್ನು ಹೇಳಿದಳು. ದಾದಿಯು ಬಾಲಕನು ಆಖ್ಯಾನವನ್ನು ಕೇಳಿ ಬಹಳ ಸಂತೋಷವನ್ನು ಹೊಂದಿದನು. ಬಹಳ ಸಂತೋಷ ಹೊಂದಿದ. ಈ ಕಥೆಯಂತೆ, ಯಾವ ಕಥೆಯಂತೆ? ಈ ದಾದಿಯ ಕಥೆಯಂತೆ ಸಂಸಾರವೆಲ್ಲವೂ ಕಲ್ಪಿತ ದೃಢ ಸಂಕಲ್ಪಗಳಿಂದ ಸ್ಥಿತಿಯನ್ನು ಹೊಂದಿರುತ್ತದೆ. ಈ ಸಂಸಾರವೆಲ್ಲ ಏನದ ರೀ? ಕಲ್ಪಿತವಾದ ದೃಢ ಸಂಕಲ್ಪದಿಂದಲೋ ಸತ್ಯವಾದ ದೃಢ ಸಂಕಲ್ಪವೋ? ಕಲ್ಪಿತವಾದ ದೃಢ ಸಂಕಲ್ಪದಿಂದ ಸ್ಥಿತಿಯನ್ನು ಹೊಂದಿರುತ್ತದೆ. ಕೇವಲ ವಿಕಲ್ಪ ಜಾಲದಿಂದಲೇ ಬಂಧ ಮೋಕ್ಷಾದಿ ವ್ಯವಹಾರವು ಹೊಳೆಯುತ್ತಿರುತ್ತದೆ. ಸಂಕಲ್ಪದಿಂದ ಏನಾಗಿದೆಪ್ಪ ಅಂತ ಕೇಳಿದ್ರೆ ಇಷ್ಟೆಲ್ಲ ಅದು ದೃಢವಾಗ್ಯದ. ವಿಕಲ್ಪದಿಂದ ಏನಾಗ್ಯದ ಅಂದ್ರೆ ಮೋಕ್ಷಾದಿ ವ್ಯವಹಾರ ನಡೆದದ. ಅಂದರೆ ಬಂಧ ಮೋಕ್ಷದ ವ್ಯವಹಾರ. ಈ ವಿಕಲ್ಪಗಳೆಲ್ಲ ಸಂಕಲ್ಪದ ಕಾರ್ಯಗಳಾಗಿದ್ದರಿಂದ ಏನು ವಿಕಲ್ಪ ಮಾಡ್ತೇವೆ ಅಲ್ಲ, ಸಂಕಲ್ಪದ ಕಾರ್ಯವೋ ಏನಲ್ಲವೋ ಅಂದ್ರೆ ಮನೋಮಯ ಕಾರ್ಯ ಅಂತ. ಸರ್ವ ಪ್ರಪಂಚವು ಸಂಕಲ್ಪ ವಶದಿಂದ ತೋರುತ್ತದೆ. ಅದಕ್ಕಾಗಿ ಏನು ಮಾಡಿದರು ಅಂತ ಕೇಳಿದ್ರೆ, ಶುದ್ಧವಾದ ಬ್ರಹ್ಮನಲ್ಲಿ ಪ್ರಪಂಚದ ಆರೋಪವು ಹೇಗೆ ಆಯಿತು ಅಂದಾಗ ಸಂಕಲ್ಪ ಮಾಡ್ಯಾರು. ಏನು ಮೊದಲಾಯಿತು? ಸಂಕಲ್ಪ ಮಾಡಿದ್ರು. ಏನು ಸಂಕಲ್ಪ ಮಾಡಿದರು? ಅನಾದಿಯಾದ ಶುದ್ಧ ಬ್ರಹ್ಮನಲ್ಲಿ ಅನಾದಿಯಾದ ಒಂದು ಕಲ್ಪಿತ ಪ್ರಕೃತಿ ಇತ್ತು ಅಂತ ಸಂಕಲ್ಪ ಮಾಡ್ಯಾರ. ಏನು ಮೊದಲ ಇತ್ತು? ಆ ಸಂಕಲ್ಪ ಮಾಡಿದ ಮೇಲೆ ಇಷ್ಟು ಉದ್ದ ಹಿಗ್ಗಿದೆ ಈಗ. ಏನ್ರಿ? ಆ ಸಂಕಲ್ಪ ಮಾಡಿದ್ರಿಂದ ಏನೇನಾಯ್ತು? ಇಷ್ಟೆಲ್ಲ ಆಯ್ತು ಅಂತ ಹೇಳ್ಕೊಂಬಂದಾರ. ಸಂಕಲ್ಪ ವ್ಯತಿರಿಕ್ತ ಬೇರೆ ಏನೂ ಇರುವುದಿಲ್ಲ. ಏನಾರೈತೆ ಅನ್ನೋದ್ರಲ್ಲಿ ಎಲ್ಲವೂ ಸಂಕಲ್ಪದ. ಆಕಾಶ, ಭೂಮಿ, ವಾಯು, ಅಂತರಿಕ್ಷ, ಗಿರಿ, ನದಿ, ದಿಕ್ಕುಗಳೆಲ್ಲ ಸ್ವಪ್ನದಂತೆ ಕೇವಲ ಸಂಕಲ್ಪದಿಂದಲೇ ಹರಿಸಲ್ಪಟ್ಟಿರ್ತವೆ. ಇವೆಲ್ಲ ಸಂಕಲ್ಪ ಮಾತ್ರ ರಚನೆ ಆಗ್ಯಾವ, ಏನು ಮೊದಲಾದವು? ಸ್ವಪ್ನ ಪದಾರ್ಥಗಳು ಎಲ್ಲ ಕಲ್ಪನಾಮಯವೋ ಏನು ನಿಜವಾಗ್ಲದಾವು?
ಎಲ್ಲ ಕಲ್ಪನಾಮಯ. ಅಂದ್ರೆ ಸತ್ಯನು ಹಂಗೆ ಈ ಜಾಗೃತ ಪ್ರಪಂಚವಾದರೂ ಕೂಡ ಎಲ್ಲ ಕಲ್ಪನಾಮಯವೋ ಏನು ಮೊದಲು ಅದಾವ ಕಲ್ಪನಾಮಯ ಅದ. ಅರ್ಥಾತ್ ಭವಿಷ್ಯತ್ ನಗರದಲ್ಲಿ 3 ರಾಜಪುತ್ರರು, ನದಿಗಳು, ಮರಗಳು ಹೀಗೆ ಸಂಕಲ್ಪದಿಂದ ರಚನೆಗಳಾಗಿದ್ದವು. ಭವಿಷ್ಯತ್ ನಗರದಲ್ಲಿ 3 ಬಂಗಾರದ ಮನೆಗಳಿದ್ದು ಅವೆಲ್ಲ ಹೇಳ್ಕೊಂಬಂದ್ರಲ್ಲ, ಇವರು ಸಂಕಲ್ಪ ಮಾತ್ರದಿಂದ ತಯಾರಿದ್ದು ಏನು ಮೊದಲೇ ಇದ್ದು ಸಂಕಲ್ಪ ಮಾತ್ರದಿಂದ. ಅದಕ್ಕೊಂದು ಇನ್ನೊಂದು ಕತೆ ಅದ, ಶೇಖ್ ಸಲ್ಲೀಕಿ ನ್ಯಾಯ ಅಂತ. ಯಾವ ನ್ಯಾಯ? ಶೇಖ ಸಲ್ಲೀಕಿ ನ್ಯಾಯ ಅಂತ. ಸಂಕಲ್ಪ ಮಾತ್ರದಿಂದ ಏನೇನು ಕಟ್ಟಿದ್ದ ಏನೇನಾಗಿದ್ದ ಎಲ್ಲ ಗೊತ್ತದ. ಕೊನೆಗೆಲ್ಲ ಏನಾಯ್ತು ರೀ, ಬುಡು ಮೇಲಾಗಿ ಹೋಯ್ತು. ಏನು ಮಾಡ್ತಿದ್ದ ಅಂದ್ರೆ ಕತೆ ಗೊತ್ತದ ನಿಮಗೆ. ಏನ್ರಿ, ತುಪ್ಪ ಮಾರಿ ಹೊಟ್ಟೆ ತುಂಬ್ಕೊಂತಿದ್ದ. ಏನು ಮಾರಿ? ತುಪ್ಪ ಮಾರಿ. ಅದು ಎಷ್ಟಪ್ಪ ತುಪ್ಪದ ಬೆಲೆ ಆಗಂದ್ರೆ ಅದೊಂದು ಮಗಿ ತುಪ್ಪ ಮಾರಿದ್ರೆ 4 ಆನೆ. ದಿನ ಒಂದು ಮಗಿ ತುಪ್ಪ ಮಾರವ, 4 ಆನೆ ತರವ. ಅದು ಅವತ್ತಿನ ದಿವ್ಸಕ್ಕೆ ಆಗಿ ಬಿಡೋದು. ಒಂದಿನ ತುಪ್ಪದ ಮಗಿ ಹೊತ್ಕೊಂಡು ಮಾರಕ್ಕೆ ಹೋಗುವಾಗ ಒಂದು ಗಿಡದ ಬಿಡು ಕುಂತ ಒಟ್ಟು ವಿಚಾರ ಶುರು ಮಾಡಿದ. ಸಂಕಲ್ಪ ಶುರು ಆಯಿತು. 4 ಆನೆ ತುಪ್ಪ ಮಾರಿ ಬಂದು ದಿನ ಆಗೇ ಹೋಗತಿ. ಇನ್ನು ಗಳಿಸೋದು ಯಾವಾಗ? ಗಳಿಕೆ ಮಾಡ್ಬೇಕಾರೆ ಏನು ಮಾಡಬೇಕು? ಈ ಸಲ ಏನು ಮಾಡೋದು ಅಂದ್ರೆ ಇವತ್ತು 4 ಆನೆ ತುಪ್ಪ ಮಾರಿ ಬಂದು 2 ಏನಪ್ಪ ಅಂದ್ರೆ ತತ್ತಿ ತಗೊಳ್ಳೋದು. ಏನು ತೊಳೆದ್ರಿ? ತತ್ತಿ ತೊಳೆದು ಆ ತತ್ತಿಯನ್ನು ಮರಿ ತೆಗೆಸೋದು. ತತ್ತಿ ಏನು ಮಾಡಿದ್ರಿ? ಮರಿ ತೆಗೆಸೋದು. ಆ ಮರಿ ಸಾಕೋದು. ಅವು ದೊಡ್ಡವು ಆದವು ಅಂತಂದ್ರೆ ಆಮೇಲೆ ಅದು ಏನಪ್ಪ ಅಂದ್ರೆ ಇಲ್ಲಂದ್ರೆ 30-40 ತತ್ತಿ ಹಾಕ್ತಾವ. ಕೋಳಿ ತತ್ತಿ ಹಾಕಕ್ಕೆ ಶುರು ಮಾಡಿದ್ರೆ ಅವು 2 ತತ್ತಿ ತೊಗೊಂಡ್ರೆ 2 ಕೋಳಿ ಪೀಳಿ ಅವು ದೊಡ್ಡವಾಗಿ ತತ್ತಿ ಹಾಕಕ್ಕೆ ಶುರು ಮಾಡಿದಂದ್ರೆ 1 ತಿಂಗಳಿಗೆ 30 ಹಿಡಿದ್ರು ಕೂಡ 2 ಕೋಳಿ ತತ್ತಿ ಎಸೋದು ರೀ 60 ಅದು. 60 ಮರಿ ತೆಗ್ಸೋದು. ಎಲ್ಲಿ? 60 ಮರಿ ತೆಗ್ಸೋದು. ಆವು 60 ಮರಿ ತೆಗ್ಸೋಲ್ಲ 60 ಅದು. ಆವು 60 ಏನು ಮಾಡೋದಪ್ಪ ಅಂತ ಕೇಳಿ ತತ್ತಿ ಹಾಕಕ್ಕೆ ಶುರು ಮಾಡಿದ್ರೆ 30 ಹಿಡಿದ್ರೆ ಎಷ್ಟು ಆತ್ರಿ? 1800 ತತ್ತಿ ಕೋಳಿಗಳದು. ಇವು ಭಾಳ ಕವ ಮೀಸೋದು ವಜ್ಜಕತಿ. ಇವನ್ನ ಅಷ್ಟು ಮಾರಿ ಏನು ಮಾಡೋದು? 2 ಕುರಿ ತಗೊಳ್ಳೋದು ಅಂತ. ಏನು ತೊಗೊಳೋದ್ರಿ? 2 ಕುರಿ ತೊಗೊಳೋದು. ಅವು ವರ್ಷಕ್ಕೆ 2 ಸೋಲದ ಅಂತಂದ್ರೆ 4 ಮರಿ ಹಾಕಾವು. ಒಂದು ವರ್ಷಕ್ಕೆ ಎಷ್ಟು ಹಾಕಾವು? 4 4 8 2 10. ಈ 10 ಮುಂದೆ ಏನಪ್ಪ ಅಂದ್ರೆ ವರ್ಷಕ್ಕೆ 2 ಸಲ ಅಂದ್ರೆ 4 ಮರಿ ಅಂತ ಹಿಡಿದ್ರೆ ಎಷ್ಟಾಯ್ತು? 40 ಅದು. ಇದರಂತನೇ ಮತ್ತೆ ಒಂದು ವರ್ಷಕ್ಕೆ ಎಷ್ಟು ಹಾಕಾವು? 44 160. ಹೀಗೆ 1600 ಏನದು ಅಂದ್ರೆ ಕುರಿಗಳದು. ಇವು ಮೇಸೋದು ವಜ್ಜೆ ಆಕತಿ. ಸುಮ್ಮನೆ ಇವನ್ನೆಲ್ಲ ಮಾರಿಬಿಡೋನು ಅಂತ. ಇವನ್ನೆಲ್ಲ ಮಾರಿ ಏನು ಚಲೋ ಗೌಳಿಗ್ಯಾರಿ ಎಮ್ಮೆ ತೋಳ್ನೆ ಆಟು. ಯಾಕೆ ಊರ ಎಮ್ಮೆಗಳು ಅಷ್ಟು ಹಿಂಡ್ತಿರೋದಿಲ್ಲ. ಗೌಳಿಗ್ಯಾರಿ ಎಮ್ಮೆ ಅಂದ್ರೆ ಗೊತ್ತದ. 2 ಎಮ್ಮೆ ತೊಳೋದು. ಅವು ವರ್ಷಕ್ಕೆ 1 ಸೂಲು ಅದು ಹಿಡಿದ್ರು ಕೂಡ ಗೌಳಿಗ್ಯಾರಿ ಎಮ್ಮೆ ಹಾಲು ಹಿಂಡಾಕ ಭಾಳ ಬಲ. ಮುಂಜಾನೆ 10 ಲೀಟರು, ಸಂಜೆಲಿ 10 ಲೀಟರು. 2 ಎಮ್ಮೆ ಎಷ್ಟಾದ್ರೂ ಹಾಲು 40 ಲೀಟರು. ಏನ್ರಿ, ಬಿಟ್ಟ ಮೇಲೆ ಒಂದೊಂದು ಗ್ಲಾಸ್ ಕೊಡ್ತೇವೆ, ಕುಡಿದು ಹೋಗುವಂತ್ರಿ ಅಂತ. 40 ಲೀಟರ್ ಹಾಲು. 40 ಲೀಟರ್ ಹಾಲು 10 ರೂಪಾಯಿ ಹಿಡಿದ್ರೆ ಎಷ್ಟು ಆತ್ರಿ? 400 ರೂಪಾಯಿ ಆಯ್ತು. ಒಂದು ದಿವ್ಸಕ್ಕೆ 400 ಆಯ್ತು. ತಿಂಗಳಿಗೆ, ವರ್ಷಕ್ಕೆ ಮುಂದೆ ಲೆಕ್ಕ ಆಮೇಲೆ ಮಾಡ್ರಿ. ವರ್ಷಕ್ಕೆ ಇಷ್ಟ ಆಯ್ತು. ಇದು ಏನಾಯ್ತಪ್ಪ ಅಂದ್ರೆ ಮತ್ತೆ ಎಮ್ಮಿಗೆ ತರೋದು ಹಾಕೋದು ಭಾಳ ವಜ್ಜ. ಇವು ಅಷ್ಟು ಎಮ್ಮಿ ಮಾರಿ ದೊಡ್ಡದೊಂದು ಬಿಲ್ಡಿಂಗ್ ಕಟ್ಸೋದು. ಏನು ಕಟ್ಸೋದ್ರಿ? ದೊಡ್ಡದೊಂದು ಬಿಲ್ಡಿಂಗ್ ಕಟ್ಸೋದು. ಬಿಲ್ಡಿಂಗ್ ಕಟ್ಟಿಸಿ ಏನು ಮಾಡೋದಪ್ಪ ಅಂದ್ರೆ ಹೋಟೆಲ್ ಇಡೋದು, ಚಹಾದ ಅಂಗಡಿ ಇಡೋದು. ಚಹಾದ ಅಂಗಡಿ ಇಟ್ಟು ಅಂದ್ರೆ ಅದ್ರಾಗ ಸೇವಾ ಮಾಡೋರು ಯಾರ್ಯಾರಪ್ಪ ಅಂದ್ರೆ 8 ಮಂದಿ ಬರೇ ವರ್ಷವ್ರು. ಏನು ವರ್ಷವ್ರಿ? ಟೇಬಲ್ ವರ್ಷವ್ರು. 8 ಮಂದಿ ಉಂಡದ್ದು ತೆಗ್ಯಾವ್ರು, ಆ ಪ್ಲೇಟುಗಳು ತೆಗ್ಯಾವ್ರು. 8 ಮಂದಿ ಕೊಡವ್ರು, 8 ಮಂದಿ ಮಾಡವ್ರು, 8 ಮಂದಿ ತಂದು ಕೊಡವ್ರು. ಎಲ್ಲ ಅದಕ್ಕೆ ಸಂತಿ ಬೇಕಾದದ್ದನ್ನು. ಎಷ್ಟು ಮಂದಿ ಅದಾರ್ರಿ? ಏನು ಅವಾಗ ನಾ ಗಲ್ಯದ ಮೇಲೆ ಕುಂತ್ಕೊಂಡು ಏನು ಮಾಡ್ತಿರ್ಬೇಕು? ದುಡ್ಡು ತೊಗೊಂತಿರ್ಬೇಕು. ನನ್ನ ಶ್ರೀಮಂತಿಕೆ ನೋಡಿ, ನಾ ಅಲ್ರಿ, ನಾ ಸಂಕಲ್ಪ ಮಾಡ್ಯಾನ. ಏನು ನನ್ನ ಶ್ರೀಮಂತಿಕೆ ನೋಡಿ ದೊಡ್ಡ ಸಾವುಕಾರ ತನ್ನ ಮಗಳನ್ನ ಕೊಡಬೇಕಂತ ನನ್ನ ಕೇಳಾಕ್ ಬರಬೇಕು. ಬರ್ತಾನ. ಬಂದಾಗ ಅವ ಕೊಡ್ತೇನೆ ಅನ್ಬೇಕು. ನಾ ಏನು ಅನ್ಬೇಕು? ಅಲ್ಲಿ ಅನ್ಬೇಕು. ಕುಂತಿದ್ನಲ್ಲ, ಗಡಿಗೆ ತಲೆ ಮೇಲೆ ಇತ್ತು. ಅವಾಗ ಕೇಳಾಕ್ ಬರ್ಬೇಕು,
ನಾವು ಅಲ್ಲಿ ಅನ್ಬೇಕು ಅಂದ್ರೆ ಹೆಂಗ್ರಿ? ಗೋನ್ ಜಾಡಿಸ್ಬೇಕು. ಹಿಂಗೆ ಜಾಡಿಸಿಬಿಟ್ಟ, ಜಾಡಿಸಿದ ಕೂಲೆ ತೆಳಗ್ ಬಿತ್ತು, ಏನ್ರಿ ಎದ್ದು ಮನೆಗೆ ಹೋದ. ಹೇಳುವ ಅಭಿಪ್ರಾಯ ಅಂದ್ರೆ ಇಷ್ಟೆಲ್ಲ ತಯಾರಾತಲ್ಲ, ಎಲ್ಲಿ ಮಠ ಹೆಣ್ಣು ಕೊಡಕ್ಕೆ ಬರೋ ಮಠ ತಯಾರಾತಲ್ಲ, ಸಂಕಲ್ಪ ಮಾತ್ರವ ಏನದನು? ಹಂಗೆ ನಾಮರೂಪಾತ್ಮಕವಾದ ಜಗತ್ತು ಕೂಡ ಏನದ? ಅಥವಾ ರಾಜಪುತ್ರರು ಭವಿಷ್ಯತ್ ನಗರ ಸಂಕಲ್ಪ ಏನು ಮಾಡ್ಯಾರ, ಹಂಗೆ ಇದು ಕೂಡ ಏನದಪ್ಪ ಅಂದ್ರೆ ಸಂಕಲ್ಪವೇ ಅದ. ಈ ಜಗತ್ತಿನ ಸ್ಥಿತಿ ಆದರೂ ಆಗಿರ್ಬೋದು. ಏನು ಸಮುದ್ರದಲ್ಲಿ ಜಲವೇ ತೋರುವಂತೆ ಆತ್ಮನಲ್ಲಿ, ಆತ್ಮನಿಂದ ಎಲ್ಲ ಕಡೆಗೂ ಚಂಚಲಾತ್ಮಕ ಸಂಕಲ್ಪವೇ ತೋರುತ್ತದೆ. ಇದು ತನ್ನಿಂದ ತೋರ್ತದ, ತಾನು ಬಿಟ್ಟು ತೋರ್ತದೋ? ಇದೆಲ್ಲವೂ ತನ್ನಿಂದ ತೋರುವಂಥದ್ದು. ಏನು ಆಮೇಲೆ ಸೂರ್ಯ ಮತ್ತು ಜನರ ವ್ಯಾಪಾರಗಳಿಂದ ದಿವಸವೂ ಹೆಚ್ಚಾಗುವಂತೆ ಪರಮಾತ್ಮನಿಂದ ಮೊದಲುತ್ಪನ್ನವಾದ ಸಂಕಲ್ಪವೇ ಹೆಚ್ಚಾಗಿರುತ್ತದೆ. ಮೊದಲೇನು ಒಂದು ಸಂಕಲ್ಪ ಮಾಡ್ಯಾನ, ಅದೇ ಸಂಕಲ್ಪ ಹೆಚ್ಚಾಗ್ಯದೋ ಏನು ಬೇರೆ ಬೇರೆ ಹಾಕೊಂತ ಬಂದವು? ಒಮ್ಮೇನು ಸಂಕಲ್ಪ ಮಾಡ್ಯಾನ, ಆ ಸಂಕಲ್ಪ ಎಷ್ಟು ವಿಸ್ತಾರವಾಗ್ಯದ, ಏನ್ರಿ? ಆದ್ದರಿಂದ ಸಮಗ್ರ ಜಗತ್ತು ಸಂಕಲ್ಪ ಮಾತ್ರವಾಗಿರುತ್ತದೆ. ಇದೆಲ್ಲವೂ ಏನದ? ಸಮಗ್ರ. ಸಮಗ್ರ ಅಂದ್ರೆ ಎಷ್ಟು ಭುವನ ಬ್ರಹ್ಮಾಂಡಗಳು ಹೇಳ್ಯಾರ, ಈ ಹಿಂದೆ ಹೇಳ್ಕೊಂಬಂದಾರ. ಏನ್ರಿ ಬ್ರಹ್ಮಾಂಡಗಳು ಎಷ್ಟು? ಅನಂತ ಭುವನ ಬ್ರಹ್ಮಾಂಡಗಳು, ಅದರೊಳಗೆ ಅನಂತ ಈ ಜೀವರಾಶಿಗಳು. ಇವು ಎಲ್ಲವೂ ಏನದಪ್ಪ ಅಂದ್ರೆ ಸಂಕಲ್ಪ ಮಾತ್ರದಿಂದ. ಮನಸ್ಸಿನ ರಾಗದ್ವೇಷಾದ ವೃತ್ತಿಗಳೆಲ್ಲ ಕೇವಲ ಸಂಕಲ್ಪಾತ್ಮಗಳಾಗಿರುತ್ತವೆ. ಈ ರಾಗದ್ವೇಷಾದ ವೃತ್ತಿಗಳೇನು ಸಂಕಲ್ಪ ಮಾತ್ರವೇ ನಿಜವಾಗ್ಲದಾವ. ತಾಯಿನ ಸಂಕಲ್ಪ ಅಂದಮೇಲೆ, ಸಂಕಲ್ಪದಿಂದ ತಯಾರಾದ ಮೇಲೆ ಮಕ್ಕಳು ಸಂಕಲ್ಪ ರೂಪದಿಂದನೇ ಇರು. ಆದ್ದರಿಂದ ಈ ಪಾಪ ರೂಪ ಸಂಕಲ್ಪ ಜಾಲವನ್ನು ತ್ಯಾಗ ಮಾಡಿ ನಿರ್ವಿಕಲ್ಪವನ್ನು ಆಶ್ರಯ ಮಾಡಿದರೆ, ಈ ಪಾಪ ರೂಪವಾದಂಥ ಈ ಸಂಕಲ್ಪ ಜಾಲವನ್ನು ತ್ಯಾಗ ಮಾಡಬೇಕು. ಅಂದ್ರೆ ನೇತಿಗಳಿಬೇಕು. ನೇತಿಗಳಿದಂದ್ರೆ ಇದು ಮಿಥ್ಯಾ ಅಂತ ತಿಳಿಬೇಕು. ಯಾವುದು? ಏನೇನು ಖರೆ ಅಂತ ತಿಳ್ಕೊಂಡೇವೆ, ಎಷ್ಟು ಸಂಕಲ್ಪ ಮಾಡಿದ್ದೇವೆ, ಎಷ್ಟು ಅದರ ಆರೋಪ ಮಾಡೇವಿ, ಎಲ್ಲವನ್ನು ಏನು ತಿಳ್ಕೊಬೇಕಾಗ ಸರ್ವ ಆರೋಪಕ್ಕೆ ಕಿಸಿಸೆ ನಿವೃತ್ತಿ ಹೋಗಿ ಅಂದಾರಲ್ರಿ. ಎಷ್ಟು ಆರೋಪ ಮಾಡಿದೇವ್ರಿ? ಮುಖ್ಯವಾಗಿ 5 ಅಂತರ್ಗತ ಸಾಕಷ್ಟು ಅದಾವ. ಮಾಯಾ ವಿದ್ಯೆಯಿಂದ ಒಡಗೂಡ್ಕೊಂಡಂಥ ಪ್ರಕೃತಿ ಬ್ರಹ್ಮರ ಸಂಬಂಧ, ಜೀವಭಾವ, ಈಶಭಾವ, ಇವರ ಮಧ್ಯದಲ್ಲಿರುವ ಭೇದ, ಇವೆಲ್ಲವೂ ಆರೋಪವೋ ಏನು ಅನಾರೋಪವೋ? ಇವೆಲ್ಲವೂ ಆರೋಪ ಅದಾವ. ಇವು ಸಂಕಲ್ಪ ಮಾತ್ರವೋ ಏನು ನಿಜವಾಗ್ಲದವು? ಇವು ಸಂಕಲ್ಪ ಮಾತ್ರವಾದಂಥವು. ಇವೆಲ್ಲ ಯಾರನ್ನ ಆಶ್ರಯ ಮಾಡ್ಕೊಂಡವಂಗಾದ್ರೆ ಶುದ್ಧ ಬ್ರಹ್ಮನ ಆಶ್ರಯದಲ್ಲಿ ಅದಾವೋ ಅದನ್ನು ಬಿಟ್ಟು? ಆ ಶುದ್ಧ ಬ್ರಹ್ಮವೇ ನೀನು, ಮತ್ತಾರು? ನೀನು. ಹಂಗಾರೆ ನಿನ್ನ ಆಶ್ರಯದಲ್ಲಿ ಇವೆಲ್ಲವೂ ಅದಾವು. ಏನು ಆಶ್ರಯ ಮಾಡಿದರೆ ಹೇ ರಾಮ ನಿಶ್ಚಯವಾಗಿ ಶಾಂತಿಯನ್ನು ಹೊಂದುವಿ. ಇವೆಲ್ಲ ಎಲ್ಲಿ ಹೋಗ್ಬೇಕಪ್ಪ ಅಂತ ಕೇಳಿದ್ರೆ ನಿರ್ವಿಕಲ್ಪದೊಳಗೆ ಆಶ್ರಯ ಮಾಡ್ಬೇಕು ನೀ. ಈಗ ಎದರ ಆಶ್ರಯ ಮಾಡ್ಕೊಂಡು ಎಷ್ಟು ದುಃಖ ಅನುಭವಿಸ್ತಿ? ಸಂಕಲ್ಪ ಮಾತ್ರದಿಂದ ತಯಾರವಾದ ಈ ದೇಹಾದಿ ಪ್ರಪಂಚದಲ್ಲಿ ವಾಸ ಮಾಡಿಕೊಂಡಿರುವುದರಿಂದ ನಿನಗೇನಾಗಿದೆ? ಮುನ್ನಿನ ಪರಿಭವ ಎಂತಾಯ್ತೆಂದು ಎಲ್ಲ ದುಃಖಗಳು ಯಾಕದು? ಇದಕ್ಕೆ ಕಾರಣ ಏನಂತೆಲ್ಲ ಈ ಸಂಕಲ್ಪ ಮಾತ್ರದಿಂದ ನಿನಗೆ ದುಃಖ ಆಗಿದೆ. ನೀ ಈಗ ಅದನ್ನು ಬಿಡು, ನಿರ್ವಿಕಲ್ಪಕವಾದ ಬ್ರಹ್ಮನ ಆಶ್ರಯ ಮಾಡಿದಿ ಅಂದ್ರೆ ನಿನಗೇನಿಲ್ಲ, ದುಃಖ ಇಲ್ಲ. ಏನು ಹೊಂದುತ್ತಿ? ಶಾಂತಿಯನ್ನು ಹೊಂದುವಿ. ಏನೂ ಸಂಶಯವಿಲ್ಲ ಎಂಬ ತಾತ್ಪರ್ಯ. ಏನಾರು ಸಂಶಯ ಐತೆ ಅಂದನ? ಏನೂ ಸಂಶಯ ಇಲ್ಲ. ಈ ಪರಿ ಎನಿಸುವ ತೋರಿಕೆ ಎಲ್ಲ ಕಾಪಟ್ಯಂ ನಿನ್ನಳು ನಿಜವಲ್ಲ. ಈ ತೋರಿಕೆ ಎಲ್ಲ ಏನದ ರೀ? ಇದೆಲ್ಲವೂ ಏನದಪ್ಪ ಅಂತ ಕೇಳಿದ್ರೆ ಕಾಪಟ್ಯಂ ಅಂದ್ರೆ ಮೋಸ ರೂಪವಾದದ್ದು, ನಿನ್ನನ್ನು ತಿಳಿಗೊಡಲಾರದಂತೆ ಮಾಡಿದ್ದು. ನಿನ್ನಳು ನಿಜವಲ್ಲ. ಇವು ನಿನ್ನಲ್ಲಿರುವುದು ನಿಜ ಅಲ್ಲ ಅಂದ್ರೆ ಸತ್ಯವಲ್ಲ. ಪ್ರತೀತಿ ಮಾತ್ರರಾಗಿ ತೋರುವ ಪ್ರಪಂಚನ ನೋಡಿದಾಗೈತೆ, ನೋಡೋದಾಗೈತ್ರಿ. ಯಾವಾಗ ನೋಡ್ತೆ ಅವಾಗ ಐತೆ. ಅದನ್ನೇ ಮುಂದಿನ ಇದರೊಳಗೆ ಹೇಳೋರದಾರ ದೃಷ್ಟಿ ಸೃಷ್ಟಿವಾದ ಅಂತ ತಿಳ್ಕೊಂಡು. ಮುಂದಿನ 5ನೇ ಗತಿಯಲ್ಲಿ ದೃಷ್ಟಿ ಸೃಷ್ಟಿವಾದವನ್ನೇ ಹೇಳಿದಾರೆ. ನೀ ನೋಡಿದ್ರೆ ಜಗತ್ತದ, ನೀ ನೋಡ್ಲಿರೋ ಇಲ್ಲ. ಈಗ ನೀವೆಲ್ಲರೂ ಕಾಣಿಸ್ತೀರಿ, ನೋಡಿದ್ರೆ ನೋಡ್ಲಾರ್ದ ಇದ್ರಿ. ನೋಡಿದ್ರೆ ನೀವೆಲ್ಲರೂ ಕಾಣಬಾರ್ದಂದ್ರ ನೋಡಬಾರ್ದಂದ್ರ ಕಣ್ಣು ಮುಚ್ಚಬೇಕು. ಮತ್ತೇನು? ಕಣ್ಣು ಮುಚ್ಚಿರ ಕಾಣ್ತೇವನು ಇಲ್ಲ. ಕಣ್ಣು ಮುಚ್ಚಂದ್ರೆ ದೃಷ್ಟಿ ಇಲ್ಲ. ದೃಷ್ಟಿ ಇಲ್ಲ ಅಂದ್ರೆ ಸೃಷ್ಟಿಯೂ ಇಲ್ಲ. ನೀ ಕಣ್ಣು ತೆಗದೆ ಅಂದ್ರೆ ದೃಷ್ಟಿ ಮುಂದೆ ಸೃಷ್ಟಿ ತೋರ್ತದ, ನೋಡಿದಾಗ ಮಾತ್ರ. ಹಾಗೆ ಜಗತ್ತೆಲ್ಲವೂ ನೀ ಏನಪ್ಪ ಅಂದ್ರೆ ಪ್ರಾಪಂಚಿಕ ವ್ಯವಹಾರ ದೃಷ್ಟಿ ಬಂತು ಅಂದ್ರೆ ಇದೆಲ್ಲ ಅದ. ಆ ದೃಷ್ಟಿನ ನೀ ತೆಗದಿ ಅಂತಂದ್ರೆ ನಿನಗೆ ಆ ಪ್ರಪಂಚವೂ ಕೂಡ ಇಲ್ಲ. ಸಂಕಲ್ಪವಾದ್ದರಿಂದ ಏನ್ರಿ?
ಪ್ರತೀತಿ ಮಾತ್ರವಾಗಿ ತೋರುವ ಪ್ರಪಂಚವೆಲ್ಲವೂ ಸಂಕಲ್ಪಾತ್ಮಕವಾದ್ದರಿಂದ ನಿರ್ವಿಕಲ್ಪ ಸ್ವರೂಪನಾದ ನಿನ್ನಲ್ಲಿ ನಿಜವಲ್ಲ, ಕಿಂತು ಮಾಯಾತ್ಮಕವಾಗಿರುತ್ತದೆಂಬ ತಾತ್ಪರ್ಯ. ಇದೆಲ್ಲ ಮಾಯಾಮಯವನು ಏನು ನಿನ್ನಮಯನು? ಇದೆಲ್ಲ ಮಾಯಾಮಯ. ಇದು ಕಲ್ಪಿತ ಆಗಿ ನಿವೃತ್ತಿ ಆದಾಗ ನಿನ್ನಮಯ ಆಕತಿ. ಕಲ್ಪಿತ ನಿವೃತ್ತಿ ಅದರ ಸ್ವರೂಪ ಬ್ರಹ್ಮ ಸ್ವರೂಪ. ಕಲ್ಪಿತ ನಿವೃತ್ತಿ ಅದರ ಸ್ವರೂಪ ಬ್ರಹ್ಮ ಸ್ವರೂಪ. ಬ್ರಹ್ಮ ಭಾವ ಅಭಾವ ಭಾವ, ಮತ್ತು ಕಲ್ಪಿತದ ನಿವೃತ್ತಿ ಅದು ಭಾವ. ಭಾವ ಭಾವ ಅಂದಮೇಲೆ ಅದಕ್ಕೆ ಮೋಕ್ಷ ಅಂದಾರ. ಹೌದಲ್ಲ? ಇದ್ರಾಗ ಪ್ರಶ್ನೆ ಮಾಡಿದಾರ, ನೆನಪಿತ್ತು ಅಂದ್ರೆ ಮುಂಜಾನೆ ನೋಡೋಣ. ಕಲ್ಪಿತದ ನಿವೃತ್ತಿಯು ಅಧಿಷ್ಠಾನ ಸ್ವರೂಪ ಇರುವುದರಿಂದ ಅಧಿಷ್ಠಾನ ಹೇಗೆ ಭಾವರೂಪವೋ, ಕಲ್ಪಿತದ ನಿವೃತ್ತಿಯು ಕೂಡ ಭಾವರೂಪ. ಆದ್ದರಿಂದ ಅಲ್ಲಿ ಸಂಶಯಕ್ಕೆ ಆಸ್ಪದ ಇಲ್ಲ. ಇಲ್ಲಂದ್ರೆ ಸಂಶಯ ಮಾಡ್ಯಾರ. ಸಂಶಯ ಮಾಡ್ಯಾರಿಲ್ರಿ? ಹೆಂಗ ಸಾಧ್ಯ? ಏನಿರಾಕ? ಭಾವರೂಪವಾದ ಮೋಕ್ಷದಲ್ಲಿ ಅಭಾವ ರೂಪ ಇರ್ಲಿಕ್ಕೆ ಹೆಂಗ ಸಾಧ್ಯ? ಪ್ರಶ್ನೆ ಮಾಡಿದಾರ. ಅತ್ಯಂತ ದುಃಖದ ನಿವೃತ್ತಿ ಪರಮಾನಂದ ಪ್ರಾಪ್ತಿಯೇ ಮೋಕ್ಷದ ಸ್ವರೂಪ ಅಂತ ಹೇಳ್ತೀರಿ, ಸಂಭವಿಸುವುದಿಲ್ಲ ಅಂತ ನಾವು. ಒಂದ್ರಾಗ ಭಾವ ಅಭಾವ ಇರಾಕ ಬರುವುದಿಲ್ಲ. ಭಾವ ಇದ್ರೆ ಅಭಾವ ಇಲ್ಲ, ಅಭಾವ ಇದ್ರೆ ಭಾವ ಇರುವುದಿಲ್ಲ. ಕಲ್ಪಿತದ ನಿವೃತ್ತಿ ಅಂದ್ರೆ ಧ್ವಂಸ, ಧ್ವಂಸ ಅಂದ್ರನೇ ನಾಶ, ನಾಶ ಅಂದ್ರನೇ ಅಭಾವ. ಆನಂದದ ಪ್ರಾಪ್ತಿ ಅಂದರೆ ಭಾವ, ಭಾವ ಅಭಾವ ಒಂದ್ರೊಳಗೆ ಇರಾಕ ಸಾಧ್ಯ ಇಲ್ಲ. ಅದಕ್ಕೆ ಕಲ್ಪಿತ ನಿವೃತ್ತಿಯು ಅಧಿಷ್ಠಾನ ಸ್ವರೂಪನೇ ಬೇಡ್ರಿ, ಕಲ್ಪಿತ ನಿವೃತ್ತಿಯಿಂದ ಯುಕ್ತವಾದದ್ದು ಬ್ರಹ್ಮನ್ರಿ ಅಂತಾರ ಅದ್ವೈತವಾದಿಗಳೇ. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾರೆ. ಪುರುಷ ಸ್ಥಾನು ಹೈ, ಕ್ಯಾ ಹೈ? ಪುರುಷ ಸ್ಥಾನು ಹೈ. ಇಬ್ರು ಅದನ್ನೇ ಉದಾಹರಣೆ ಅದ್ರ ಮಹಾತ್ಮರು. ಶಂಕರಾಚಾರ್ಯರು ಪುರುಷ ಸ್ಥಾನು ಹೈ ಅಂತ ದೃಷ್ಟಾಂತ ತೊಗೊಂಡಾರ. ನ್ಯಾಯ ವಾಚಸ್ಪತಿ ಮಿಶ್ರರು ನ್ಯಾಯ ಮಕರಂದಕಾರರು ಅಂತಾರ ಅವ್ರಿಗೆ. ಅವರು ಸ್ಥಾನು ಪುರುಷ ಹೈ ಅಂತಾನೆ ಉದಾಹರಣೆ ತೊಗೊಂಡಾರ. ಒಬ್ರು ಸ್ಥಾನುವಿನ ಅಭಾವವೇ ಏನಿದೆ, ಪುರುಷನ ಅಭಾವವೇ ಸ್ಥಾನು ಅಂತಾರ. ಪುರುಷನ ಅಭಾವ ಉಳ್ಳದ್ದೇನು ಸ್ಥಾನು ಅಂತಾರ. ಹಂಗನಬೇಡ್ರಿ ಅಂತ ನಾವು. ಯಾಕ? ಭಾವಾಭಾವ ಅಂದ್ರಾಗಿರಾಕ ಬರೋದಿಲ್ಲ. ಪುರುಷನ ಅಭಾವವುಳ್ಳ ಸ್ಥಾನು ಅನ್ರಿ ಅಂತ ಒಬ್ಬ ಅಂತಾನ. ಪುರುಷನ ಅಭಾವವುಳ್ಳ ಸ್ಥಾನು ಅನ್ರಿ ಅನ್ನೋ ಒಬ್ಬ, ಪುರುಷನ ಅಭಾವ ರೂಪವೇ ಸ್ಥಾನು ಅನ್ನೋರು ಒಬ್ರು, ಅಂದ್ರೆ ಶಂಕರಾಚಾರ್ಯರು. ಈ ರೀತಿಯಾಗಿ ಹೇಳುವಾಗ ಅಲ್ಲಿ ಅಭಿಪ್ರಾಯ ಏನದ ಅನ್ನೋದನ್ನ ಪ್ರತಿಪಾದನೆ ಮಾಡಿದ್ದಾರೆ. ಒಬ್ರು ಹೇಳುದು ಲಾಘವ ದೋಷ ಅದ, ಇಲ್ಲ ಲಾಘವ ಅದ ಅಂದ್ರೆ ಕಡಿಮೆ ಅದ. ಒಬ್ರು ಹೇಳುದು ಗೌರವ ಅದ, ಆದ್ರೆ ಲಾಘವದಿಂದ ಹೇಳಿದ್ದೆ ಒಪ್ಪಲಿಕ್ಕೆ ಯೋಗ್ಯ. ಅಭಾವವುಳ್ಳ ಏನಪ್ಪಾ ಅಂದ್ರೆ ಬ್ರಹ್ಮ ಅಂತ ಒಪ್ಪೋದು ಯೋಗ್ಯ ಅಲ್ಲ. ಯಾಕಲ್ಲ ಅಂದ್ರೆ ಬ್ರಹ್ಮನಕ್ಕಿಂತ ಭಿನ್ನವಾಗಿ ಇನ್ನೊಂದೇನು ಇಲ್ಲವೇ ಇಲ್ಲ. ಇಲ್ಲ ಅಂದ್ರೆ ಮತ್ತೆ ನೀ ಹೆಂಗೆ ಹೇಳ್ತಿ ಅಂದ್ರೆ ಹೇಳ್ತಾನೆ ಐತಿ ಅಂತ ನಾವು. ಹೆಂಗೈತಿ ಅಂದ್ರೆ ಸತ್ತಲ್ಲ, ಅಸತ್ತಲ್ಲ, ಸದಸದ್ದಲ್ಲ, ಸದ್ ವಿಲೇಖನ ಅನಿರ್ವಚನೀಯ ಅಲ್ಲ, ಅನಿರ್ವಚನಕ್ಕಿಂತಲೂ ಭಿನ್ನ. ಅದ್ರ ಹೆಸರೇನು? ಅದ್ರ ಹೆಸರ ಪಂಚಮ ಪ್ರಕಾರಕ್ಕೆ ರೀತಿ. ಅದ್ರ ಹೆಸರೇನ್ರಿ? ಪಂಚಮ ಪ್ರಕಾರದಿಂದ ಇರುತ್ತದೆ ಅಂತ. ಹೆಂಗಿರ್ತದ? ಪಂಚಮ ಪ್ರಕಾರದಿಂದ ಇರುತ್ತದೆ. ಅವಾಗ ಇವರಂದ್ರು ಬ್ರಹ್ಮನಕ್ಕಿಂತ ಭಿನ್ನವಾಗಿ ಏನೂ ಸಿದ್ಧವೇ ಇಲ್ಲ. ಇಲ್ಲದೆ ನೀವು ಸಿದ್ಧ ಮಾಡಕ್ ಹೋದ್ರೆ ಅದು ಸರಿ ಆಗೋದಿಲ್ಲ. ಬ್ರಹ್ಮನ ಸ್ವರೂಪವೇ ಏನದನ್ನು ಕಲ್ಪಿತ ನಿವೃತ್ತಿ. ಬ್ರಹ್ಮ ಹೇಗೆ ಭಾವವೋ, ಕಲ್ಪಿತ ನಿವೃತ್ತಿಯು ಕೂಡ ಭಾವರೂಪನೇ. ಮೋಕ್ಷದಲ್ಲಿ ಭಾವ ಐತಲ್ಲ ಹೊರತಾಗಿ ಅಭಾವ ರೂಪ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಮಾಯಾತ್ಮಕವಾಗಿರುತ್ತೆ ಅನ್ನೋ. ಮಾಯಾತ್ಮಕ ಅಂದ್ರೆ ಕಲ್ಪಿತ. ಕಲ್ಪಿತದ ನಿವೃತ್ತಿ ಅದರ ಸ್ವರೂಪ ಇರ್ತದ್ರಿ, ಅಧಿಷ್ಠಾನ ಸ್ವರೂಪವೇ ಇರ್ತದೆ, ಭಿನ್ನ ಇರ್ಲಿಕ್ಕೆ ಬರುವುದಿಲ್ಲ. ಗತಿ 4ನೇ ಇದಕ್ಕೆ ಅತಿ ಹಿತ ಮೆನಿಪ ನಿರೂಪಣಗಳು ಏಕಾದಶವಂ ಅತಿಶಯಮಾಗಿರೆ ತಿಳಿಯಲ್ ಪ್ರತಿಪಾದಿತಂ. ಇಲ್ಲಿ ಪಿಂಡದ ಉದಯವೇ ವಿಭೇದಂ. ಪಿಂಡದ ಉದಯ, ಪಿಂಡದ ಉದಯ ಅಂದ್ರೆ ಶರೀರಗಳ ಉತ್ಪತ್ತಿ. ಈಸ್ ಪ್ರಕಾರ ಅವುಗಳಲ್ಲಿ ವಿಕಾರಗಳೆಷ್ಟು, ಶರೀರದಾಗ ಅಳತೆ ಎಷ್ಟು, ಆಮೇಲೆ ಏನಪ್ಪ ಅಂದ್ರೆ ಕೋಶಗಳೆಷ್ಟು ಅನ್ನೋದನ್ನೆಲ್ಲ ವಿವರಣೆ ಮಾಡಿದ್ದಕ್ಕಾಗಿ ಕೂಡಿ ಬರೀತಾರೆ ಪಿಂಡದ ಉದಯ ವಿಭೇದಂ. ಅಂದ್ರೆ ಈ ಪಿಂಡದ ಉದಯ ಹೇಳೋದ್ರ ಜೊತೆಗೆ ಅನೇಕ ಭೇದಗಳನ್ನು ಹೇಳ್ಕೊಂಡು ಬಂದಿದೆ. ಈ ರೀತಿಯಾಗಿ ಹೇಳಿ ಇಂತು ಗತಿ 4ಕಂ ನಿರೂಪಣೆ 44ಕಂ ಚರಣ 544ಕಂ ಮಂಗಳಮಸ್ತು. ಜೈ ಮಂಗಲಂ ಜೈ ನಮಃ.